Hello students. ಇವತ್ತು ರಿಪೋರ್ಟೆಡ್ ಸ್ಪೀಚ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಕ್ವೆಶ್ಚನ್ ನಂಬರ್ 34 ಸೆಕೆಂಡ್ PUC ಇಂಗ್ಲಿಷ್. ಈ ಮಾಡೆಲ್ ಕ್ವೆಶ್ಚನ್ ಪೇಪರ್ ನಲ್ಲಿ ಒಂದು 12 ಕ್ವೆಶ್ಚನ್ಸ್ ಗಳನ್ನ ಕೊಟ್ಟಾರ. ಆ 12 ಕ್ವೆಶ್ಚನ್ಸ್ ಗಳಿಗೆ ಆನ್ಸರ್ ನ ಎಕ್ಸ್ಪ್ಲೈನ್ ಮಾಡ್ತೇನೆ. ನಿಮಗೆ ಹೆಲ್ಪ್ ಆಗಬಹುದು. ಒಂದು ಕಂಡೀಷನ್, ಬಹಳ ಜನಕ್ಕೆ ನಾನು ಮಾತಾಡೋದು ತಿಳಿಲಾರ್ದನ ಇರ್ಬೋದು ಈ ಟಾಪಿಕ್. ಕಾರಣ ಏನು ಅಂತಂದ್ರೆ ಇದಕ್ಕೆ ಬೇಸಿಕ್ ಇಂಗ್ಲಿಷು ಬಹಳ ಗೊತ್ತಿರಬೇಕು, ಟೆನ್ಸಸ್ ಎಲ್ಲ ಗೊತ್ತಿರಬೇಕು, ಇಂಟ್ರೋಗೇಟಿವ್ ಟು ಅಸರ್ಟಿವ್ ಮಾಡಕ್ ಬರಬೇಕು, ಎಕ್ಸ್ಕ್ಲಮೇಟರಿ ಟು ಅಸರ್ಟಿವ್ ಮಾಡಕ್ ಬರಬೇಕು, ಆಮೇಲೆ ಕಂಜಂಕ್ಷನ್ಸ್ ಬಗ್ಗೆ ಗೊತ್ತಿರಬೇಕು, ಆಮೇಲೆ ಟೆನ್ಸ್ ಟ್ರಾನ್ಸ್ಫಾರ್ಮ್ ಮಾಡಕ್ ಬರಬೇಕು, ಬಹಳ ಗೊತ್ತಿರಬೇಕು. ಅಂದ್ರೆ ಮಾತ್ರ ತಿಳಿದೈತಿ, ಇಲ್ಲದಿದ್ರೆ ತಿಳಿದಿಲ್ಲ. ಬಹಳ ಡೀಪ್ ನಾಲೆಜ್ ಬೇಕಾಗುತ್ತೆ. ಸ್ವಲ್ಪ ಸ್ವಲ್ಪ ನನಗೆ ಗೊತ್ತೈತಿ ಅಂದ್ರೆ ನಾ ಮಾತಾಡೋದು ಒಟ್ಟ ತಿಳಿದಿಲ್ಲ. ಇದು ಕೇವಲ ಯಾರು ಈಗಾಗಲೇ ಸಾಕಷ್ಟು ಇದರೊಳಗ ನಾಲೆಜ್ ಅನ್ನ ಪಡೆದಿರ್ತಾರ ಅವ್ರಿಗೆ ಮಾತ್ರ ತಿಳಿದೈತಿ. ಇದ್ರೊಳಗಂದ್ರ ಡೈರೆಕ್ಟ್ ಅಂಡ್ ಡೈರೆಕ್ಟ್ ಸ್ಪೀಚ್ ಒಳಗೆ ಅವ್ರು ಪರ್ಫೆಕ್ಟ್ ಇರಬೇಕು. ಅಂದ್ರೆ ಈ ಕ್ವಶನ್ ಬಿಡಿಸ್ಲಿಕ್ಕೆ ಬರ್ತೈತಿ, ನಾ ಬಿಡಿಸೋದು ಅವ್ರಿಗೆ ತಿಳಿದೈತಿ. ಇಲ್ದೆ ಹೋದ್ರೆ ನಾ ಬಿಡಿಸೋದು ತಿಳಿದಿಲ್ಲ. ಹಂಗಾಗಿ ಮೊದಲೇ ಹೇಳ್ಬಿಡ್ತೇನೆ, ಈ ಟಾಪಿಕ್ ತಿಳಿಬೇಕಂದ್ರೆ ನನ್ನ ಕಡೆ ತಪ್ಪು ಹಾಕ್ಬೇಡ್ರಿ. ನೀವು ನಿಮಗೆ ಮೊದಲು ಗೊತ್ತಿರ್ಬೇಕದು. ಗೊತ್ತಿದ್ರೆ ನಾ ಮಾತಾಡೋದು ತಿಳಿದೈತಿ. ಆದ್ದರಿಂದ ಎಷ್ಟೋ ನಿಮ್ಗೆ ಗೊತ್ತಿತ್ತು ತಿಳ್ಕೊಡ್ರಿ. ಇಲ್ಲ ಅಂತಂದ್ರೆ ಈ ಟಾಪಿಕ್ ಅನ್ನ ಈ ಸದ್ಯಕ್ಕೆ ನೀವು ಬಿಟ್ಬಿಡೋದು ಚಲೋ. ಇದನ್ನ ಬಿಡ್ರಿ ಬೇರೆ ಎಲ್ಲ ಟಾಪಿಕ್ಗಳನ್ನ ಮಾಡ್ಕೊಡ್ರಿ. ಇಲ್ಲ ನಮ್ಗೆ ಗೊತ್ತೈತ್ರಿ ಇದ್ರ ಬಗ್ಗೆ ಅಂತಂದ್ರೆ ನಾ ಮಾತಾಡೋದು ಆರಾಮಾಗಿ ತಿಳಿತೈತಿ, ಹ್ಯಾಪಿ ಇರ್ತೀರಿ. ಓಕೆ, ಬರ್ರಿ ಫಸ್ಟ್ ಕ್ವಶನ್ ಬಿಡಿಸೋಣ. ಇದೊಂದು ಸ್ವಲ್ಪ ಏನದ ನೋಡ್ರಿ ಇಲ್ಲಿ. ಇದು ದಿಸ್ ಕ್ವಶನ್ ಐಟಮ್ ಹ್ಯಾಸ್ 5 sentences ಇನ್ ಡೈರೆಕ್ಟ್ ಸ್ಪೀಚ್. ವೇರಿಯಸ್ ಟೈಪ್ಸ್ ಆಫ್ ಸೆಂಟೆನ್ಸಸ್ ಆರ್ ಇನ್ಕ್ಲೂಡೆಡ್. 5 ಸೆಂಟೆನ್ಸ್ ಅಂತೂ ಇರ್ತವೆ. ಒಂದು ಸೆಂಟೆನ್ಸ್ ಬಿಡಿಸಿದ್ರೆ ಕರೆಕ್ಟ್ ಆಗಿ 1 ಮಾರ್ಕ್ನಂತೆ 5 ಮಾರ್ಕ್ ಇರ್ತವೆ. ಆಮೇಲೆ ವೇರಿಯಸ್ ಟೈಪ್ಸ್ ಆಫ್ ಸೆಂಟೆನ್ಸಸ್ ಅಂದ್ರೆ ಏನು? ಅಸರ್ಟಿವ್ ಸೆಂಟೆನ್ಸ್ ಇರ್ತೈತಿ, ಇಂಟ್ರೋಗೇಟಿವ್ ಸೆಂಟೆನ್ಸ್ ಇರ್ತೈತಿ, ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಇರ್ತೈತಿ, ಇಂಪರೇಟಿವ್ ಸೆಂಟೆನ್ಸ್ ಇರ್ತೈತಿ. ಒಂದೆರಡು ಸೆಂಟೆನ್ಸ್ ಅವು, ಒಂದೆರಡು ಸೆಂಟೆನ್ಸ್ ಅವು, ಹಿಂಗೆಲ್ಲ ಇರ್ಬೋದ್ರಿ. ದ ಕ್ವೆಶನ್ ಕ್ಯಾನ್ ಬಿ ಐದರ್ ಟೆಕ್ಸ್ಟುವಲ್ ಆರ್ ನಾನ್ ಟೆಕ್ಸ್ಟುವಲ್. ಈ ವರ್ಷ 2025 ಎಂದರೆ ಇದು. ಈ ಅರ್ಲಿಯರ್ ಇಯರ್ಸ್ ನೊಳಗೆ ಏನಿತ್ತು, ಎಕ್ಸಾಕ್ಟ್ಲಿ ಇಟ್ ವಾಸ್ ಫ್ರಮ್ ಟೆಕ್ಸ್ಟ್ ಬುಕ್. ಬಟ್ ಈಗ ಏನ್ ಹೇಳ್ತಾರ, ನಾನ್ ಟೆಕ್ಸ್ಟುವಲ್ ಎಕ್ಸಾಂಪಲ್ ಅನ್ನು ಬರ್ಬೋದು ಅಂತ ಹೇಳ್ತಾರ. ಥಿಯರಿ ಗೊತ್ತಿರ್ಬೇಕ್ರಿ. ಥಿಯರಿ ಗೊತ್ತಿದ್ರೆ ನಿಮಗೆ ಮಾಡ್ಲಿಕ್ಕೆ ಬರ್ತೈತಿ. ಇಲ್ದ ಹೋದ್ರ ದೂಷಿಸ್ಬೇಡ್ರಿ. ತಿಳಿದಿಲ್ಲ ಮೊದಲೇ ಹೇಳ್ಬಿಡ್ತೇನೆ. ಸಾಕಷ್ಟು ನಾನು ಸ್ಪೀಡ್ ಆಗಿ ಮಾತಾಡ್ಬೇಕಾಗ್ತೈತಿ. ಈ ಟೆನ್ಸ್ ಐತಿ ಆದ್ರಿಂದ ಅದನ್ನ ಈ ಟೆನ್ಸ್ ಬದಲು ಮಾಡಬೇಕು. ಈ ಸೆಂಟೆನ್ಸ್ ಐತಿ ಆದ್ರಿಂದ ಅದನ್ನ ಈ ಸೆಂಟೆನ್ಸ್ ಬದಲು ಮಾಡಬೇಕು. ಇಲ್ಲಿ ಕಂಜಂಕ್ಷನ್ ಇದನ್ನ ಹಾಕೋಬೇಕು. ಇಲ್ಲೇ ಏನು ಅಂತಂದ್ರ ರಿಪೋರ್ಟಿಂಗ್ ವರ್ಬ್ ಅಂತ ಬರ್ತೈತೆ. ರಿಪೋರ್ಟಿಂಗ್ ವರ್ಬ್ ಇದೈತಿ ಹೋಗಿ ಇದು ಆಗ್ಬೇಕು. ಹಿಂಗೆಲ್ಲ ಮಾತಾಡ್ತಿರ್ತೇನೆ. ನಿಮ್ಗೆ ಈಗಾಗಲೇ ಗೊತ್ತಿದ್ರೆ ಮಾತ್ರ ತಿಳಿತೈತೆ. ಮಸ್ತ್ ಅಂದ್ರೆ ಮಸ್ತ್ ಖುಷಿ ಆಗ್ತಾರೆ. ಬರ್ರಿ ಮಾತಾಡೋಣ. ಕ್ವಶನ್ ನಂಬರ್ 1. ರಜತ್ ಇದನ್ನ ಏನ್ ಅನ್ಕೋಬೇಕಂದ್ರೆ ಸೆಡ್ ಅಂತ ಅನ್ಕೋಬೇಕು. ಕಾಲನ್ ಸೆಡ್ 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 ಅಂದಂಗ. ರಜತ್ ಸೆಡ್, ಪಪಾ ಕ್ಯಾನ್ ಯು ಪ್ಲೀಸ್ ಟೇಕ್ ಮೀ ಟು ದ ಸೆಂಟ್ರಲ್ ಹಾಲ್ ಟುಡೇ ಈವ್ನಿಂಗ್, ದಿಸ್ ಈವ್ನಿಂಗ್ ಅಂತ ಅನ್ಬೇಕಾಗಿತ್ತ. ಇದನ್ನ ಏನ್ ಮಾಡ್ಕೋಬೇಕಂತಂದ್ರ
ಇಂಟ್ರಾಗೇಟಿವ್ ಸೆಂಟೆನ್ಸ್ ಐತಿ ಇದು. ಕ್ಯಾನ್ ಯು ಪ್ಲೀಸ್ ಅಂತದ. ಮತ್ತೆ ರಿಕ್ವೆಸ್ಟ್ ಮಾಡ್ಕೋತಕ್ಕಂಥ ಸೆಂಟೆನ್ಸ್ ಪ್ಲೀಸ್ ಅಂತ ಐತಿ. ಈ ಪ್ಲೀಸ್ ಅನ್ನು ಕೈ ಬಿಡಬೇಕು, ನಾವು ರಿಕ್ವೆಸ್ಟೆಡ್ ಅಂತಂದು ಹರ್ಬ್ ಅನ್ನು ತಗೋಬೇಕು. ಪ್ಲೀಸ್ ಅದ್ರ ಮೀನಿಂಗು ರಿಕ್ವೆಸ್ಟೆಡ್ ಹರ್ಬ್ ಒಳಗೆ ಬಂದ್ಬಿಡ್ತದ. ಪಪ್ಪ ಅಂತ ಆತ ಅಡ್ರೆಸ್ ಮಾಡ್ತಾನ, ನಾವು ಪಪ್ಪ ಅನ್ಬಾರ್ದು, ಹಿಸ್ ಫಾದರ್ ಅನ್ಬೇಕು. ಅದು ಕಂಜಂಕ್ಷನ್ ಎಲ್ಲಿ ಹಾಕೋಬೇಕು, ಇಲ್ಲಿ ಹಾಕಬೇಕು ಕಂಜಂಕ್ಷನ್. ರಜತ್ ರಿಕ್ವೆಸ್ಟೆಡ್ ಹೀಸ್ ಫಾದರ್, ಹಿಂಗ್ ಬರ್ಬೇಕ್ರಿ. ರಜತ್ ರಿಕ್ವೆಸ್ಟೆಡ್ ಹೀಸ್ ಫಾದರ್, ಇಲ್ಲಿ ಬಂದ್ರಿ. ಈಗ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅದ, ಕಂಜಂಕ್ಷನ್ ಹಾಕೋಬೇಕು ನಾವು ಇಲ್ಲಿ. ಇಂಟ್ರಾಗೇಟಿವ್ ಸೆಂಟೆನ್ಸ್ ಇದ್ರೆ ಕಂಜಂಕ್ಷನ್ ಇಫ್ ಫಾರ್ ವೆದರ್ ಬರ್ತೈತಿ. ಯಾಕಂದ್ರೆ WH ಕ್ವಶನ್ ಇತ್ತಂದ್ರೆ WH ವರ್ಡ್ ಬರ್ತಿತ್ತು. ಇದು ಎಸ್ ನೋ ಕ್ವಶನ್ ಅದ, ಕ್ಯಾನ್ ಯು ಪ್ಲೀಸ್ ಟೇಕ್ ಮೀ ಅಂತ ತಿಳ್ಕೊಂಡು ಎಸ್ ನೋ ಕ್ವಶನ್ ಇದ್ರಿಂದ ಕಂಜಂಕ್ಷನ್ ಇಫ್ ಹಾಕ್ರಿ. ರಜತ್ ಆಸ್ಕ್ಡ್, ಬೇಡ ಬೇಡ ಬೇಡ, ಆಸ್ಕ್ಡ್ ಅಂದ್ರೆ ಬರ್ತೈತಿ. ಮತ್ತೆ ಆಸ್ಕ್ಡ್ ಅಂದ್ರೆ ರಿಕ್ವೆಸ್ಟ್ ಇಲ್ರಿ, ಅನ್ರ ಆದ್ರೆ ಬಹಳ ಜನ ಗೊತ್ತಿಲ್ಲ ಅದು. ರಜತ್ ಆಸ್ಕ್ಡ್ ಅಂತ ಅನ್ಬೋದು. ಇಲ್ಲಕಂದ್ರೆ ಆಸ್ಕ್ ಅಂದ್ರೆ ಪ್ರಶ್ನೆ ಕೇಳು ಅಂತ ಅನ್ಕೊಂಡ್ಬಿಡ್ತಾರ ಬಹಳ ಜನ. ಆಸ್ಕ್ ಅಂದ್ರೆ ವಿನಂತಿಸಿಕೋ ಅಂತನೂ ಐತಿ, ಗೊತ್ತಿರ್ಲಿ ನಿಮಗೆ ಏನ್ರಿ. ರಜತ್ ಆಸ್ಕ್ಡ್ ಹಿಸ್ ಫಾದರ್ ಅನ್ನು, ಇಲ್ಲಕಂದ್ರೆ ರಜತ್ ರಿಕ್ವೆಸ್ಟೆಡ್ ಅಂದ್ಬಿಡು, ಏನು ಸಮಸ್ಯೆ ಇಲ್ಲ. ಆಸ್ಕ್ಡ್ ಅಂದ್ರೆ ಕೆಲವು ಜನ ಅದೇನು ಆಸ್ಕ್ಡ್ ಅಂದ್ರ ಪ್ರಶ್ನೆ ಕೇಳು ಅಂತ ತಿಳ್ಕೊಂಡು ಬೇಡ ಬೇಡ ರಿಕ್ವೆಸ್ಟೆಡ್ ಅಂದ್ಬಿಡ್ತಂತ ತಗೊಳ್ರಿ. ರಜತ್ ರಿಕ್ವೆಸ್ಟೆಡ್ ಹಿಸ್ ಫಾದರ್ ಇಫ್, ಇಲ್ಲಿ ಬಂದಿರಲ್ಲ ಇಫ್. ಈ ಸೆಂಟೆನ್ಸ್ ಅನ್ನ ಫಸ್ಟ್ ನಾವು ಮಾಡಬೇಕಾದದ್ದು ಅಸರ್ಟಿವ್ ಮಾಡ್ಕೋಬೇಕು, ಅನಂತರ ಪ್ರನೌನ್ ಚೇಂಜ್ ಮಾಡ್ಕೋಬೇಕು, ಅನಂತರ ಟೆನ್ಸ್ ಚೇಂಜ್ ಮಾಡ್ಕೋಬೇಕು. ಇದನ್ನ ಇಫ್ ಹಾಕಿ ಅಸರ್ಟಿವ್ ಮಾಡ್ಕೊಂಡ್ರೆ ಏನಾಗತ್ತ, ಕ್ಯಾನ್ ಯು ಪ್ಲೀಸ್, ಪ್ಲೀಸ್ ಅಂತ ಕೈ ಬಿಟ್ರೆ ಕ್ಯಾನ್ ಯು ಟೇಕ್ ಮೀ ಹೋಗಿ ಯು ಕ್ಯಾನ್ ಟೇಕ್ ಮೀ ಆಗತ್ತ. ಅಸರ್ಟಿವ್ ಮಾಡ್ಕೊಂಡ್ರೆ ಯು ಕ್ಯಾನ್ ಟೇಕ್ ಮೀ ಟು ದ ಸೆಂಟ್ರಲ್ ಹಾಲ್ ಟುಡೇ ದಿ ಈವ್ನಿಂಗ್ ಅಂತ ಆಗ್ತತಿ. ಯು ಕ್ಯಾನ್ ಟೇಕ್ ಮೀ ಇದರೊಳಗ ಪ್ರನೌನ್ ಯು ಐತಿ, ಅದನ್ನ ನಾವು ಹಿ ಅಂತ ಮಾಡಬೇಕು. ಯಾಕಂದ್ರೆ ಅವ್ರ ಫಾದರ್ ಆಗ್ತಾನ ಯು ಅಂದ್ರೆ. ಹಿ ಕ್ಯಾನ್ ಟೇಕ್ ಮಾಡಲ್ ಐತಿ, ಟೆನ್ಸ್ ಪಾಸ್ಟ್ ಮಾಡಿದ್ರಂದ್ರ ಹಿ ಕುಡ್ ಟೇಕ್. ಇಫ್ ಹಿ ಕುಡ್ ಟೇಕ್ ಮೀ ಅಂತಂತ ರತನ್ ಅಂತಾನ, ನಾವು ಹಿಮ್ ಅಂತ ನಾವು ಅನ್ಬೇಕು. ಇಫ್ ಹಿ ಕುಡ್ ಟೇಕ್ ಹಿಮ್ ಟು ದ ಸೆಂಟ್ರಲ್ ಹಾಲ್, ಇದು ಚೇಂಜ್ ಆಗೋದಿಲ್ಲ, ಹಂಗಿರ್ತದ. ಟುಡೇ ಹೋಗಿ ದ್ಯಾಟ್ ಡೇ ಈವ್ನಿಂಗ್, ಈವ್ನಿಂಗ್ ಪೂರ್ತಿ ಸೆಂಟೆನ್ಸ್. ರಜತ್ ಆಸ್ಕ್ಡ್, ರಜತ್ ರಿಕ್ವೆಸ್ಟೆಡ್ ಹಿಸ್ ಫಾದರ್ ಇಫ್ ಹಿ ಕುಡ್ ಟೇಕ್ ಹಿಮ್ ಟು ದ ಸೆಂಟ್ರಲ್ ಹಾಲ್ ದ್ಯಾಟ್ ಡೇ ಈವ್ನಿಂಗ್ ಆಗ್ತದ. ಆನ್ಸರ್ ಇಲ್ಲಿ ಮಟ್ಟ ಬಂತಂತ ತಿಳ್ಕೊರಿ. ಎರಡನೇ ಆನ್ಸರ್ ಅದು ಕೆಳಗೆ ಬರಬಾರ್ದ್ರಿ, ಕಂಟಿನ್ಯೂ ಮಾಡ್ಬೇಕ್ರಿ. ಮೂರನೇ ಆನ್ಸರ್ ಅದಕ್ಕೆ ಕಂಟಿನ್ಯೂ ಮಾಡಬೇಕು. ನಾಲ್ಕನೇ ಆನ್ಸರ್ ಅದಕ್ಕೆ ಕಂಟಿನ್ಯೂ ಮಾಡಬೇಕು. ಐದನೇ ಆನ್ಸರ್ ಅದಕ್ಕೆ ಕಂಟಿನ್ಯೂ ಮಾಡಬೇಕು. ಒಂದು ಪ್ಯಾರಾಗ್ರಾಫ್ ಆಗ್ಬೇಕಿದು, ಸಪರೇಟ್ ಲೈನ್ ಆಗಬಾರ್ದು. ಡೈರೆಕ್ಟ್ ಸ್ಪೀಚ್ ಎಲ್ಲವೂ ಹಿಂಗೆ ಮಾಡ್ಬೇಕಾಗ್ತದ್ರಿ. ಸೆಕೆಂಡ್ ಸೆಂಟೆನ್ಸ್ ಹೇಳಿ, ಫಾದರ್ ವೈ ಡು ಯು ವಾಂಟ್ ಟು ಗೋ ದೇರ್. ಫಾದರ್ ಆಸ್ಕ್ಡ್, ಇದು ಪ್ರಶ್ನೆ ಆಗ್ತದೆ. ಇದು ಅದಲ್ಲ, ಕ್ಯಾನ್ ಯು ಟೇಕ್ ಮೀ ಇಲ್ಲಿ ರಿಕ್ವೆಸ್ಟ್ ಆಗ್ತೈತಿ. ಮಾಡಲ್ ಕ್ಯಾನ್ ಇಸ್ ಯೂಸ್ ಟು ಶೋ ಒನ್ಸ್ ರಿಕ್ವೆಸ್ಟ್. ಅದು ಇಲ್ಲೇ ಕ್ವಶನ್ ಅಲ್ಲ, ಕ್ಯಾನ್ ಇದು ರಿಕ್ವೆಸ್ಟ್. ಇದು ನೋಡಾಕ ಕ್ವಶನ್ ಐತೆ ಕಾಣಿಸ್ತೈತಿ, ಬಟ್ ರಿಕ್ವೆಸ್ಟ್ ಐತಿ. ಹಿ ರಿಕ್ವೆಸ್ಟೆಡ್ ಇಫ್ ಹಿ ಕುಡ್ ಟೇಕ್ ಅಂತ ಮಾಡಿರ್ತಾನೆ. ಇಲ್ಲೇನ್ ಮಾಡ್ತೀರಿ, ವೈ ಡು ಯು ವಾಂಟ್ ಟು ಗೋ ದೇರ್. ಫಾದರ್ ಆಸ್ಕ್ಡ್ ರಜತ್ ವೈ, WH ಕ್ವಶನ್ ಹತ್ತಿ ವೈ ಹಾಕ್ಬಿಟ್ರಿ ಕಂಜಂಕ್ಷನ್. ಫಾದರ್ ಆಸ್ಕ್ಡ್ ರಜತ್ ವೈ. ಡು ಯು ವಾಂಟ್, ಯು ವಾಂಟ್ ಅಸರ್ಟ್ ಮಾಡ್ಕೋರಿ. ಪ್ರನೌನ್ ಚೇಂಜ್ ಮಾಡ್ರಿ. ಯು ಅಂದ್ರೆ ಹಿ ವಾಂಟ್ಸ್. ಟೆನ್ಸ್ ಸಿಂಪಲ್ ಪ್ರೆಸೆಂಟ್ ಐತಿ, ಸಿಂಪಲ್ ಪಾಸ್ಟ್ ಮಾಡ್ರಿ. ವೈ ಹಿ ವಾಂಟ್ಸ್, ವೈ ಹಿ ವಾಂಟೆಡ್ ಟು ಗೋ ದೇರ್, ಟು ಗೋ ದೇರ್ ಇದಕ್ಕಿದ್ದಂಗೆ ಇರ್ತದ. ಫಾದರ್ ಆಸ್ಕ್ಡ್ ರಜತ್
why he wanted. Do you want ಹೋಗಿ ಅಸರ್ಟ್ ಮಾಡಿದ್ರೆ you want. You want pronoun change ಮಾಡು he wants. Tense change ಮಾಡು he wanted. He wanted to go there. ಇದು infinitive tense ಅಲ್ಲ, ಇದನ್ನು change ಮಾಡ್ಬಿಟ್ರೆ wanted to go there. Next ಬರ್ರಿ third sentence. Intercollegiate drama competition is going on. ಇದು ಸ್ಟೇಟ್ಮೆಂಟ್ ಐತಿ, ಅಸರ್ಟಿವ್ ಸೆಂಟೆನ್ಸ್. ಆದ್ದರಿಂದ ಟೋಲ್ಡ್ ಅನ್ರಿ. ಇಲ್ಲಕಂದ್ರ ಇಂಟ್ರೋಗೇಟಿವ್ ಸೆಂಟೆನ್ಸ್ ಇವರು ಆನ್ಸರ್ ಮಾಡ್ಲಿಕ್ಕೆ ಹತ್ತಾರ, ರಿಪ್ಲೈಡ್ ಅನ್ರಿ. ಬೆಸ್ಟ್, ಬೆಟರ್ ಅಲ್ಲ, ಬೆಸ್ಟ್. ನಾನು ಸ್ವಲ್ಪ ಲಕ್ಷ್ಯ ಆಯ್ತದ. ಅಸರ್ಟಿವ್ ಸೆಂಟೆನ್ಸ್ ಐತಿ, ಬಟ್ ಒಂದು ಕ್ವಶನ್ಗೆ ಆನ್ಸರ್ ಐತಿ ಇದು. ಆದ್ದರಿಂದ ರಿಪ್ಲೈಡ್ ಅನ್ರಿ. ರಜತ್ ರಿಪ್ಲೈಡ್ ಹಿಸ್ ಫಾದರ್, ಕಂಜಂಕ್ಷನ್ ದ್ಯಾಟ್ ಹಾಕ್ರಿ. ರಜತ್ ರಿಪ್ಲೈಡ್ ಹಿಸ್ ಫಾದರ್ ದ್ಯಾಟ್, ಕಂಜಂಕ್ಷನ್ ದ್ಯಾಟ್ ಬರಬೇಕು. ಇಲ್ಲಿ ಕಂಜಂಕ್ಷನ್ ಇಫ್ ಹಾಕಿದ್ರೆ, ಇಲ್ಲಿ ಕಂಜಂಕ್ಷನ್ WH ಹಾಕಿದ್ರೆ, ಇಲ್ಲಿ ಕಂಜಂಕ್ಷನ್ ದ್ಯಾಟ್ ಹಾಕಿದ್ರೆ, ದ್ಯಾಟ್ ಇಂಟರ್ ಕಾಲೇಜ್ ಡ್ರಾಮಾ ಕಾಂಪಿಟೇಷನ್ ಈಸ್ ಗೋಯಿಂಗ್ ಆನ್ ಹೋಗಿ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ವಾಸ್ ಗೋಯಿಂಗ್ ಆನ್ ಆಗಿ ಮಾಡ್ರಿ. Rajat replied that intercollegiate drama competition was going on. Rajat replied his father that intercollegiate drama competition was going on. Next, father, shall we go there at 5 p.m? Father asked Rajat. ಯಾಕಂದ್ರೆ ಇಂಟ್ರೋಗೇಟಿವ್ ಸೆಂಟೆನ್ಸ್ ಅದಲ್ಲ, ಅದಕ್ಕೆ ಆಸ್ಕ್ಡ್ ರಜತ್. ಎಸ್ ನೋ ಕ್ವಶನ್ ಐತಲ್ಲ, ಇಫ್ ಹಾಕ್ರಿ. ಇಫ್ ಅಸರ್ಟ್ ಮಾಡ್ರಿ. ಫಸ್ಟ್ ಶಾಲ್ ವಿ ಗೋ ದೇರ್, ವಿ ಶಾಲ್ ಗೋ ದೇರ್. ಪ್ರನೌನ್ ಚೇಂಜ್ ಮಾಡ್ರಿ. ದೇ ವಿಲ್ ಗೋ ದೇರ್. ವಿ ಹೋಗಿ ಇಬ್ರು ಕೂಡಿಕೊಂಡು ದೇ ಆಗ್ತೈತಿ. ಟೆನ್ಸ್ ಚೇಂಜ್ ಮಾಡ್ರಿ. ದೇ ವಿಲ್ ಗೋ ದೇರ್ ಟೆನ್ಸ್ ಮಾಡಿದ್ರೆ, ಟೆನ್ಸ್ ಪಾಸ್ಟ್ ಮಾಡಿದ್ರೆ ದೇ ವುಡ್ ಗೋ ದೇರ್ ಅಟ್ 5 p.m. ನಾವು ಮಾತಾಡೋದೆಲ್ಲ ಗೊತ್ತಾಗ್ಬೇಕಂದ್ರೆ ನಿಮಗೆ ಅದ್ರ ಬಗ್ಗೆ ಬೇಸಿಕ್ ಗೊತ್ತಿರ್ಬೇಕ್ರಿ. ಫಾದರ್ ಆಸ್ಕ್ಡ್ ರಜತ್ ಇಫ್ ದೇ ವುಡ್ ಗೋ ದೇರ್ ಅಟ್ 5 p.m. ರಜತ್ ಏನಂತಾನ, ನೋ ವಿ ಶಾಲ್ ಗೋ ಅಟ್ 6 p.m. 5 ಗಂಟೆಗೆ ಏನ್ ಬೇಡ್ರಿ, 6 ಗಂಟೆಗೆ ಹೋಗೋಣ. ರಜತ್ ಡಿನೈಡ್ ಇಟ್. ನೋ ಅಂತ ಐತಲ್ಲ, ಡಿನೈಡ್ ಇಟ್ ಅಂತ ಮಾಡಿಬಿಟ್ರಿ. ಬೆಸ್ಟ್. ಉದದಕ್ಕೆ ಏನ್ ಮಾಡಬೇಡ್ರಿ, ಯಾವಾಗ್ಲೂ ನೋ ಬಂದ್ರೆ ಡಿನೈಡ್ ಇಟ್. ರಜತ್ ಡಿನೈಡ್ ಇಟ್. ರಜತ್ ಡಿನೈಡ್ ಇಟ್. ಇಟ್ ಅಂದ್ರೆ ಅವ್ರ ಅಪ್ಪ ಏನ್ ಹೇಳ್ದ ಅದನ್ನ ಬ್ಯಾಡ್ ಅಂದ. 5 ಗಂಟೆಗೆ ಹೋಗೋಣ ಅಂದ, ಬೇಡ 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 ಬೇಡ, ನೋ 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 ಅಂದ್ರೆ ರಜತ್ ಡಿನೈಡ್ ಇಟ್. ಡಿನೈಡ್ ಇಟ್ ಅಲ್ಲ, ಸಾರಿ, ಡಿನೈ ಪ್ರೆಸೆಂಟ್, ಡಿನೈಡ್ ಇಟ್, ಡಿನೈಡ್ ಪಾಸ್ಟ್ ಟೆನ್ಸ್. ರಜತ್ ಡಿನೈಡ್ ಇಟ್ ಆಂಡ್ ಅನ್ರಿ. ಒಂದು ಆಂಡ್ ಹಾಕ್ಬೇಕು. ಈ ಎಸ್, ನೋ ಮತ್ತು ಮುಂದಿನ ಬರ್ತಕ್ಕಂಥ ಸೆಂಟೆನ್ಸ್ ನ ಎರಡು ಜಾಯಿನ್ ಮಾಡ್ಕೋಬೇಕಾದ್ರೆ ಆಂಡ್ ಅಂತನ್ರಿ. ಆಂಡ್ ಹೀ, ರಜತ್ ಅನ್ರಿ ಒಂದ್ಸಲ. ಆಂಡ್ ಹೀ ಟೋಲ್ಡ್ ಹಿಸ್ ಫಾದರ್ ಅನ್ರಿ. ಇದು ಸೆಂಟೆನ್ಸ್ ಅಸರ್ಟಿವ್ ಐತಿ. ಅದಕ್ಕ and he told his father that conjunction ಹಾಕ್ರಿ. that we shall go ಹೋಗಿ they will go ಆಗ್ತೈತಿ. ಟೆನ್ಸ್ ಚೇಂಜ್ ಮಾಡಿದ್ರೆ they would go ಆಗ್ತೈತಿ. they would go at 6 p.m. ಕಷ್ಟ ಐತಿ, ಬಹಳ ಕಷ್ಟ ಐತಿ, ಗೊತ್ತಿರ್ಬೇಕು. ನಾವು ಮಾತಾಡೋದು ಗೊತ್ತಾಗ್ಬೇಕಂದ್ರೆ ಬೇಸಿಕ್ ಗೊತ್ತಿರ್ಬೇಕ್ರಿ. ರಜತ್ ಡಿನೈಡ್ and he told his father that they would go at 6 p.m. Okay. Second question. Alifano asked, what is your first letter reading? Alifano ಯಾರಿಗೆ ಕೇಳ್ತಾರ, ಬೋರೆಸ್ ಅವ್ರಿಗೆ ಕೇಳ್ತಾರ. ಇದು ಟೆಕ್ಸ್ಟುವಲ್, ಇದು ನಾನ್ ಟೆಕ್ಸ್ಟುವಲ್. ಇದು ಟೆಕ್ಸ್ಟುವಲ್ ಗೊತ್ತಾಗ್ತಿಲ್ಲ ನಿಮಗೆ. The books will, I believe that the books will never disappear. Interview. Alifano asked, what is your first letter reading?
Boris replied, my first reading is Grimm's fairy tales. ಎಷ್ಟು ನೋಡಂಬಾರೆ ಅಲ್ಫಾನೋ ಆಸ್ಕಡ್ ಅಂತ ಅವರೇ ಕೊಟ್ಬಿಟ್ರ. ಸೆಡ್ ಅಂತ ಕೊಟ್ಟಿದ್ರೆ ನಿಮ್ಗೆ ಆಸ್ಕಡ್ ಅಂತ ಮಾಡ್ಕೋಬೇಕಾಗ್ತಿತ್ತು. ಆಸ್ಕಡ್ ಅಂತ ಅವರೇ ಕೊಟ್ಟರಂದ್ರೆ ಬಾಳೆಹಣ್ಣು ಸುಲ್ದೆ ಕೊಟ್ಟಂಗ ಕೆಲಸ ಸರಳ ಆಯ್ತು ಅಂತ ಹೇಳಿ ಮತ್ತೇನಾದ್ರು ಬೇರೆ ತಿಳ್ಕೊಂಡ್ರಿ ನೀವು. ಆಸ್ಕಡ್ ಅಂತ ಕೊಟ್ಟಲ್ಲಪ್ಪ ನಾವು ಇದನ್ನ ಸೆಡ್ ಮಾಡ್ಕೋಬೇಕನ್ನೋ ಅಂತೇಳಿ. ಆಕ್ಚುಲಿ ಇನ್ವರ್ಟೆಡ್ ಕಮಾದಾಗ ಇದನ್ನ ಕೊಟ್ಟಿರ್ತಾರ್ರಿ, ಕಾಲನ್ ಕೊಟ್ಟಿರ್ತಾರ. ಇವರು ಆಸ್ಕಡ್ ಅಂತ ವರ್ಬೆ ಯೂಸ್ ಮಾಡ್ಬಿಟ್ರಲ್ಲ, ಅದು ಕರೆಕ್ಟ್ ವರ್ಬ್ ಯೂಸ್ ಮಾಡ್ಯಾರ. ಸೆಡ್ ಅಂತ ಕೊಡೋ ಬದಲಾಗಿ ಆಸ್ಕಡ್ ಅಂತ ಯೂಸ್ ಮಾಡಿರಲ್ಲ. ನಿಮ್ ಕೆಲಸ ಅವರೇ ಅಷ್ಟು ಸರಳ ಮಾಡಿಕೊಟ್ರು. ಅಲ್ಫಾನೋ ಆಸ್ಕಡ್ ಬೋರೆಸ್ ಅಂತಂದು ಅಲ್ಲಿ ಹಾಕೋಬೇಕಾಗ್ತದೆ. WH ಕ್ವಶನ್ ವಾಟ್ ಐತಿ, ವಾಟ್ ಕಂಜಂಕ್ಷನ್ ವಾಟ ಇಟ್ಕೊಡ್ರಿ. ವಾಟ್ ಈಸ್ ಯುವರ್ ಫಸ್ಟ್ ಲೆಟರ್ ರೀಡಿಂಗ್ ಅದ, ವಾಸ್ ಯುವರ್ ಫಸ್ಟ್ ಲೆಟರ್ ರೀಡಿಂಗ್. ಟೆನ್ಸ್ ಏನ್ ಮಾಡಿದ್ರೆ ಯುವರ್ ಹೋಗಿ ನಾವು ಏನ್ ಮಾಡ್ಕೋಬೇಕು, ಹಿಜ್ ಆಗ್ತೈತಲ್ಲ, ಹಿಜ್ ಮಾಡ್ಕೋಬೇಕು. ವಾಟ್ ವಾಸ್ ಅಸರ್ಟ್ ಮಾಡ್ಕೊಂಡ್ರೆ ವಾಟ್ ಈಸ್ ಯುವರ್ ಲೆಟರ್ ರೀಡಿಂಗ್. ವಾಟ್ ಕಂಜಂಕ್ಷನ್ ಮಾಡ್ಕೊಂಡ್ಬಿಟ್ರೆ ವಾಟ್ ಆಗ್ತೈತಿ, ವಾಟ್ ಬರ್ತೈತಿ. ಈಸ್ ಹೋಗಿ ವಾಸ್ ಮಾಡ್ಕೋರೆ ಟೆನ್ಸ್. ಯುವರ್ ಫಸ್ಟ್ ರೀಡಿಂಗ್ ಹೋಗಿ ಯಾರ್ದದು, ಯುವರ್ ಅಂದ್ರೆ ಬೋರೆಸ್ ಅವ್ರದ್ದು. ಹಿಸ್ ಫಸ್ಟ್ ಲೆಟರ್ ರೀಡಿಂಗ್. ಅಲ್ಫಾನೋ ಆಸ್ಕ್ಡ್ ಬೋರೆಸ್ ವಾಟ್ ವಾಸ್ ಹಿಸ್ ಫಸ್ಟ್ ಲಿಟರರಿ ರೀಡಿಂಗ್. ಹೆಂಗಾರ ಮಾಡ್ಬೋದು, ಇಲ್ಲಿದ್ರೆ ಇನ್ನೊಂದು ಹಾದಿ ಐತೆ ನೋಡ್ರಿ. ಅಲ್ಫಾನೋ ಆಸ್ಕ್ಡ್ ಬೋರೆಸ್ ವಾಟ್ ಹಿಸ್ ಫಸ್ಟ್ ಲಿಟರರಿ ರೀಡಿಂಗ್ ವಾಸ್. ಹೆಂಗಾದ್ರೂ ಮಾಡ್ರಿ, ಎರಡು ಮೆಥಡ್ ಕರೆಕ್ಟ್ ಅದ. ಎರಡು ಮೆಥಡ್ ಇಂದ ಮಾಡ್ಬೋದು ಇದನ್ನ. ನಿಮಗೆ ಅದು ಡೀಟೇಲ್ ಹೇಳ್ಬೇಕಂದ್ರೆ ಮತ್ತೆ ಸ್ವಲ್ಪ ಕಷ್ಟ. ಈಗೆಲ್ಲ ಸಬ್ಜೆಕ್ಟ್ ಇರ್ತೈತಲ್ಲ, ಇದು ಇತ್ತಂದ್ರೆ WH ವರ್ಡ್ ಇತ್ತಂದ್ರೆ ಇಂಟ್ರಾಗೇಟಿವ್ ಹೋಗಿ ಅಸಲೇಟಿವ್ ಮಾಡಿ ಕಿದ್ದಂಗೆ ಇಟ್ಟರೆ ಅಸಲೇಟಿವ್ ಆಗ್ಬಿಡ್ತೈತ್ರಿ. ಹೌದಾ? ಅದರೆಲ್ಲ ಮತ್ತೆ ಭಾಳ ಡೀಟೇಲ್ ಈಗ ಗೊತ್ತಿದ್ರೆ ತಿಳಿತೈತೆ. ಅದು ಎಲ್ಲಕ್ಕ ಮೊದಲು ತಿಳಿದಿಲ್ಲ, ಮೊದಲು ಹೇಳ್ಬಿಡ್ತೀನಿ ನೋಡ್ರಿ. ಬೋರೆಸ್ ರಿಪ್ಲೈಡ್. ಬೋರೆಸ್ ಅದಕ್ಕೆ ಏನಂತಾರ, ಮೈ ಫಸ್ಟ್ ಲೆಟರ್ ರೀಡಿಂಗ್ ಈಸ್ ಗ್ರಿಮ್ಸ್ ಫೇರಿ ಟೇಲ್ಸ್ ಅಂತಾನ. ಬೋರೆಸ್ ರಿಪ್ಲೈಡ್, ಇದು ಕ್ವಶನ್ಗೆ ಆನ್ಸರ್ ಮಾಡ್ತಾರೆ ಅವರು. ಆದ್ದರಿಂದ ಬೋರೆಸ್ ರಿಪ್ಲೈಡ್ ದಟ್. ಮೈ ಫಸ್ಟ್ ರೀಡಿಂಗ್ ಅಂದ್ರೆ ಹಿಸ್ ಫಸ್ಟ್ ರೀಡಿಂಗ್. ಬೋರೆಸ್ ರಿಪ್ಲೈಡ್ ಅಲ್ಫಾನೋ ದಟ್ ಹೀಸ್ ಫಸ್ಟ್ ರೀಡಿಂಗ್ ಈಸ್ ಹೋಗಿ ವಾಸ್ ಮಾಡೋ. ಹಿಸ್ ಫಸ್ಟ್ ಲೆಟರ್ ರೀಡಿಂಗ್ ವಾಸ್ ಗ್ರಿಮ್ಸ್ ಫೇರಿ ಟೇಲ್ಸ್. ಫುಲ್ ಪಾಯಿಂಟ್. ಅಲ್ಫಾನೋ ಆಸ್ಕ್ಡ್. ಮತ್ತೆ ಫರ್ದರ್ ಮತ್ತೆ ಫರ್ದರ್ ಕೇಳ್ತಾನಲ್ಲ, ನಾವು ಒಂದು ಫರ್ದರ್ ಅನ್ನೋ ಒಂದು ಶಬ್ದ ಯೂಸ್ ಮಾಡಕ್ಕೆ ಅಡ್ಡಿಲ್ಲ. ಎರಡನೇ ಸಲ ಕೇಳ್ತಾರಲ್ಲ. ಅಲ್ಫಾನೋ ಆಸ್ಕ್ಡ್ ಬೋರೆಸ್ ಫರ್ದರ್. ಇದು ಇಲ್ಲೈತ್ರಿ. ವೇರ್ ಡಿಡ್ ಯು ರೀಡ್ ಇಟ್. ವೇರ್ ಡಿಡ್ ಯು ರೀಡ್ ಇಟ್. ವೇರ್ WH ಕ್ವಶನ್ WH ತಗೋರಿ. ಅಲ್ಫಾನೋ ಆಸ್ಕ್ಡ್ ಬೋರೆಸ್ ವೇರ್. ಇಲ್ಲಿ ಬರ್ರಿ. ಡಿಡ್ ಯು ರೀಡ್ ಇಟ್ ಇದ್ರ ಅಸರ್ಟ್ ಮಾಡ್ಕೋರಿ. ಯು ರೆಡ್ ಇಟ್ ಆಗತ್ತ. ಪ್ರೊನೌನ್ ಚೇಂಜ್ ಮಾಡ್ಕೋರಿ. ಇಬ್ರು ಗಣಮಕ್ಳು ಅದಾರ. ಹೀರ್ ಶೀರ್ ಬರೋದೇ ಇಲ್ಲ. ಹಿ ರೆಡ್ ಇಟ್ ಗೊತ್ತಾಗತ್ತಿಲ್ರಿ. ವೇರ್ ಡಿಡ್ ಯು ರೀಡ್ ಇಟ್, ವೇರ್ ಕಂಜಂಕ್ಷನ್ ಹಾಕೊಡ್ರಿ. ಡಿಡ್ ಯು ರೀಡ್ ಇಟ್, ಯು ರೆಡ್ ಇಟ್. ಪ್ರೊನೌನ್ ಚೇಂಜ್ ಮಾಡೋ. ಪ್ರೊನೌನ್ ಯು ಹೋಗಿ ಯಾರಾಗ್ತಾರೆ, ಗ್ರಿಮ್ ಯಾರವರು ಬೋರೆಸ್ ಅವ್ರು ಆಗ್ತಾರೆ. ವೇರ್ ಹಿ ಡಿಡ್ ಯು ರೀಡ್ ಇಟ್, ಯು ರೆಡ್ ಇಟ್, ಹಿ ರೆಡ್ ಇಟ್. ಟೆನ್ಸ್ ಚೇಂಜ್ ಮಾಡ್ಬೇಕಲ್ಲ. ಹಿ ರೆಡ್ ಇಟ್ ಸಿಂಪಲ್ ಪಾಸ್ಟ್ ಐತಿಲ್ಲ, ಇದ್ರ ಸಿಂಪಲ್ ಪಾಸ್ಟ್ ಇದ್ದು ಪಾಸ್ಟ್ ಪರ್ಫೆಕ್ಟ್ ಆಗ್ಬೇಕಲ್ರ. ವೇರ್ ಹಿ ಹ್ಯಾಡ್ ರೆಡ್ ಇಟ್. ಕೆಲವರಿಗೆ ಮಾತ್ರ ತಿಳಿತೈತಿ ಇದು. ಈ ಟಾಪಿಕ್ ನಾ ಮಾತಾಡೋದು ಕೆಲವ್ರು ಮಾತ್ರ ತಿಳಿತೈತೆ, ಬೇಸಿಕ್ ಗೊತ್ತಿದ್ದವ್ರು ಮಾತ್ರ ತಿಳಿತೈತ್ರಿ. ಅಲ್ಫಾನೋ ಆಸ್ಕ್ಡ್ ಬೋರೆಸ್ ಫರ್ದರ್ ಅಂತ ಒಂದು ಶಬ್ದ ಯೂಸ್ ಮಾಡ್ರಿ, ಚಂದ ಡೆಕೋರೇಷನ್ ಆಗ್ತದೆ. ಅಲ್ಫಾನೋ ಆಸ್ಕ್ಡ್ ಬೋರೆಸ್ ಫರ್ದರ್ ವೇರ್ ಹಿ ಹ್ಯಾಡ್ ರೆಡ್ ಇಟ್. ಬಲ್ಲವರಿಗೆ ಮಾತ್ರ ತಿಳಿದೈತೆ ಇದು. ಬೋರೆಸ್ ಸೈಡ್ ಇದು ಒಂದು ಕ್ವಶನ್ಗೆಲ್ಲ ಇದು ಮತ್ತೆ ಆನ್ಸರ್ ಮಾಡ್ತಾನೆ ಇವನು. ಬೋರೆಸ್ ರಿಪ್ಲೈಡ್ ದಟ್. ರಿಪ್ಲೈಡ್ ಅಲ್ಫಾನೋ ದಟ್. ಅಲ್ಫಾನೋ ಹಾಕ್ರೆ ಬೆಟ್ರ್ ಎರಡನೇ ಸಾರಿ. ಬೋರೆಸ್ ರಿಪ್ಲೈಡ್ ಅಲ್ಫಾನೋ. ಅಸರ್ಟಿವ್ ಸೆಂಟೆನ್ಸ್ ಐತಿಲ್ಲ, ಐ ರೆಡ್ ಇಟ್ ಅಂತೇಳಿ ದ್ಯಾಟ್ ಅನ್ರಿ. ದ್ಯಾಟ್ ಬೋರೆಸ್ ರಿಪ್ಲೈಡ್ ಅಲ್ಫಾನೋ ದ್ಯಾಟ್ ಐ ರೆಡ್ ಹೋಗಿ ಹಿ ರೆಡ್. ಸಿಂಪಲ್ ಪಾಸ್ಟ್ ಐತಿ. ಹಿ ಹ್ಯಾಡ್ ರೆಡ್ ಇಟ್ ಇನ್ ಮೈ ಫಾದರ್ಸ್ ಲೈಬ್ರರಿ ಹೋಗಿ ಇನ್ ಹಿಸ್ ಫಾದರ್ಸ್ ಲೈಬ್ರರಿ ಅಂತ ಆಗ್ತದೆ. ಟೋಟಲ್ ಆನ್ಸರ್ ಏನಾಗ್ತದೆ, ಬೋರೆಸ್ ರಿಪ್ಲೈಡ್ ಅಲ್ಫಾನೋ ದಟ್ ಹಿ ಹ್ಯಾಡ್ ರೆಡ್ ಇಟ್ ಇನ್ ಹಿಸ್ ಫಾದರ್ಸ್ ಲೈಬ್ರರಿ. ಮುಂದೆ ಏನಾಗ್ತತಿ,
I taught me, it taught me more than anything, more than any high school or university ಅಂತದ. ಇದು ಆಕ್ಚುಲಿ ಏನಾಗ್ತತ್ರಿ, ಇದು ಕಂಟಿನ್ಯೂ ಆಗ್ತೈತಿ. ಇದು ಈ ಸೆಂಟೆನ್ಸ್ ಏನ್ ಹೇಳ್ತಾರ, ಐ ರೆಡ್ ಇಟ್ ಅಂತಾರಲ್ಲ, ಆದ್ರಿಂದ ನೀವು ಏನ್ ಮಾಡ್ಕೋಬೇಕಲ್ಲ, ಇಲ್ಲೇ ಡಬಲ್ ಸೆಂಟೆನ್ಸ್ ಇದಾವಲ್ಲ, ಇಲ್ಲೇ ಡಬಲ್ ಸೆಂಟೆನ್ಸ್ ಎರಡು ಸೆಂಟೆನ್ಸ್ ಜಾಯಿನ್ ಮಾಡ್ಕೋಬೇಕು. ಒಂದು ಆ್ಯಂಡ್ ಹಾಕ್ಬೇಕ್ರಿ ನೀವು ಇಲ್ಲೇ. ಆ್ಯಂಡ್ ಹಾಕಿ ಆ್ಯಂಡ್ ಹಿ ಕಂಟಿನ್ಯೂಡ್ ಅಂತ ಅನ್ಬೇಕ್ರಿ. ಆ್ಯಂಡ್ ಹಿ ಕಂಟಿನ್ಯೂಡ್, ಯಾಕಂದ್ರೆ ಇದಕ್ಕೊಂದು ಸಬ್ಜೆಕ್ಟ್ ಹೊರಬ ಹಾಕಿರ್ತಿರ್ಲೆ, ಇದಕ್ಕೊಂದು ಸಬ್ಜೆಕ್ಟ್ ಹೊರಬ ಹಾಕ್ಬೇಕ್ರಿ. ಮತ್ತೆ ಇಲ್ಲೇನಂದಿರ್ತೀರಿ ನೀವು, ಅಲಿಫ್ಯಾನೋ ಬೋರೆಸ್ ರಿಪ್ಲೈಡ್ ಅಲಿಫ್ಯಾನೋ that and he had read it in his father's library and he continued that. and he ಅಂತ ಮತ್ತೊಂದ್ಸಲ ಸಬ್ಜೆಕ್ಟ್ ಬರಬೇಕು. he ಅಂದ್ರೆ ಬೋರಸ್, ಕಂಟಿನ್ಯೂಡ್ ಅನ್ಬೇಕು. ಯಾಕಂದ್ರೆ ಇದು ಅಸರ್ಟಿವ್ ಸೆಂಟೆನ್ಸ್ ಐತಿಲ್ರಿ, ಮುಂದಿನ ಸೆಂಟೆನ್ಸ್ ಅಸರ್ಟಿವ್ ನ ಬಂದ್ರೆ he told him that ಅಂದಿರ್ತಿ, ಮತ್ತೆ ಹೊಳ್ಳಿ he told ಅನ್ಬಾರ್ದ್ರಿ. he continued, ಕಂಜಂಕ್ಷನ್ that ಇರೋದೇ and he continued that. ಹೌದಲ್ಲ, ಇಟ್ ಟಾಟ್ ಸಿಂಪಲ್ ಪಾಸ್ಟ್ ಅದರಿ, ಇಟ್ ಹ್ಯಾಡ್ ಟಾಟ್ ಮಾಡ್ರಿ. ಮೀ ಅಂದ್ರೆ ಹಿಮ್ಮ ಮಾಡ್ಬೇಕಲ್ಲ ಹೊಳ್ಳಿದ. ಹಿ ಕಂಟಿನ್ಯೂಡ್ ದಟ್ ಇಟ್ ಹ್ಯಾಡ್ ಟಾಟ್ ಹಿಮ್ ಮೋರ್ ದನ್ ಎನಿ ಹೈ ಸ್ಕೂಲ್ ಆರ್ ಯೂನಿವರ್ಸಿಟಿ. ಓಕೆ, ಫುಲ್ ಪಾಯಿಂಟ್. ಟಫ್, ಭಾಳ ಟಫ್ ಜಾಬ್ ಇದು. ನಾ ಮಾತಾಡೋದು ನಿಮಗೆ ಕೆಲವರಿಗೆ ಮಾತ್ರ ಗೊತ್ತಾಗ್ತದೆ ಅಂತ ಅನ್ಕೊಂತೀನಿ, ಎಲ್ಲರಿಗೂ ಗೊತ್ತು ಸಾಧ್ಯ ಆಗೋದಿಲ್ಲ ಇದು. ನಾನು ಹೇಳ್ಬಾರ್ದಂತ ಮಾಡಿದ್ದೆ, ಕೆಲವು ಜನ ವಯಸ್ಸು ಇರ್ತಿರಲ್ಲ, ನೀವು ಹೆಂಗಿರ್ತಿರೋ ನಮಗೆ ಹೆಂಗೆ ಗೊತ್ತೇಳ್ರಿ. ಅದಕ್ಕೆ ಮತ್ತೆ ಒಂದು ಸ್ವಲ್ಪ ಏನಂದ್ರೆ ನಾನು ಹೇಳ್ಬೇಕಾದದ್ದು, ಇವ್ರೇನ್ ಮಾತಾಡ್ತಾರಪ್ಪ ತಿಳಿವಲ್ಲಲ್ಲ ಅಂತೇಳಿ. ತಿಳಿದಿಲ್ರಿ, ಯಾರು ಬೇಸಿಕ್ ಗೊತ್ತಿರ್ತೈತೆ ಅವ್ರಿಗೆ ಮಾತ್ರ ತಿಳಿತೈತಿ, ಇಲ್ಲಿದ್ರೆ ತಿಳಿದಿಲ್ಲ. ಭಾಳ ನೀವೇನ್ ಮಾಡ್ಬೋದು, ಒಂಚೂರು ಬಾಯಾಡ್ತಾರ ಮಾಡ್ಬೋದ್ರಿ. ಯಾಕಂದ್ರೆ ಇದ್ರಾಗ ಬರೋ ಸಾಧ್ಯತೆ ಐತಿ. ಸಾಧ್ಯತೆ ಐತಿ ಅಂದ್ರೆ ಬರ್ತಂತ ಡೆಫಿನೆಟ್ ಹೆಂಗೆ ಹೇಳ್ತೀರಿ, ಭಾಳ ಕಷ್ಟದ ಕೆಲಸ. ಒಂದಿಷ್ಟು ಏನೋ ಗೆಸ್ ಮಾಡ್ಬೋದು. ಈ ಮೊನ್ನೇನೋ ಒಬ್ರು ಯಾರೋ ಹೇಳಿದ್ರು ನನಗ, ನಮ್ಮ ಸ್ಟೂಡೆಂಟ್ ಒಂದು ಯಾವುದೋ ಸಬ್ಜೆಕ್ಟ್ ನೊಳಗ ಒಂದು 40% ಮಾಡೆಲ್ ಕ್ವಶನ್ ಪೇಪರ್ ಅನ್ನೋ ಕ್ವಶನ್ಸ್ ಬಂದಾವಂತ. ಒಂದಿಷ್ಟು ಒಂದು 40% ಮಾಡೆಲ್ ಕ್ವಶನ್ ಪೇಪರ್ನಾಗ ಏನು 3 ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟಾರ, ಆ 3 ಮಾಡೆಲ್ ಕ್ವಶನ್ ಪೇಪರ್ ಮತ್ತು ಆಮೇಲೆ ಕ್ವಶನ್ ಬ್ಯಾಂಕ್, ಇದ್ರೊಳಗೆ ಏನ್ ಬಿಟ್ಟ ಮಾಡೆಲ್ ಕ್ವಶನ್ ಪೇಪರ್ ನೋಡ್ಕೊಡ್ರಿ ಫ್ರೆಂಡ್ಸ್, ಬೇಕಾದ್ರೆ ಅದನ್ನು ಬಿಡಿಸ್ಕೊಡ್ತೀನಂತೆ. ಅದೇನು ಭಾಳ ತಾಗೋದಿಲ್ಲ. ಒಂದು ಮಾಡೆಲ್ ಕ್ವಶನ್ ಪೇಪರ್ ಈಗಾಗಲೇ ಬಿಡಿಸಿ ಹಾಕಿನಿ, ಇನ್ನ 2 ಮಾಡೆಲ್ ಕ್ವಶನ್ ಪೇಪರ್ಸ್ ಅದಾವ. ಇದು ಮುಗಿದ ತಕ್ಷಣ ಅದನ್ನೇ ಮಾಡ್ತೇನ್ರಿ. ಮಾಡೆಲ್ ಕ್ವಶನ್ ಪೇಪರ್ ನೋಡ್ರಿ, ಅದರ ಕ್ವಶನ್ಸ್ಗಳು ಒಂದು 40% ಬಂದವ ಅಂತ ತಿಳ್ಕೊಂಡು ನಾ ಹೇಳಿ ನಿಮ್ಗೆ ಇದು ಬರ್ತನ್ರಿ ಅಂತ ತಿಳ್ಕೊಂಡು ಹೇಳಕ್ ಕಷ್ಟ. ಒಂದು ಗೆಸ್ ವರ್ಕ್ ಮಾಡ್ಬೋದು ಅಷ್ಟೇ, ನಾವು ಒಂದು ಸ್ಪೆಕ್ಯುಲೇಷನ್ ಮಾಡ್ಬೋದ್ರಿ. ಅದರಿಂದ ಏನ್ ಮಾಡ್ರಿ, ಮಾಡೆಲ್ ಕ್ವಶನ್ ಪೇಪರ್ಗಳನ್ನ ನೋಡ್ರಿ, ಅದರೊಳಗಿನ ಕ್ವಶನ್ಸ್ಗಳನ್ನ ಬಿಡಿಸ್ಕೊಡ್ತೀನಿ ನೋಡ್ರಿ. ಸರಿನಾ? ಬರ್ರಿ, ಥರ್ಡ್ ಕ್ವಶನ್. ರೂಫ್, ಇದು ಟೆಕ್ಸ್ಟ್ ಅಲ್ರಿ. ಡೂ ನಾಟ್ ಫರ್ಗೆಟ್ ಅವರ್ ಸೈನ್ ಇಸ್ ಮೋಟರ್ ಕಾರ್. ಸಿಚುವೇಶನ್ ಟೆಕ್ಸ್ಟ್ ಬುಕ್ ಇದ್ರಿ, ಬಟ್ ಎಕ್ಸಾಕ್ಟ್ ಲೈನ್ಸ್ ಆರ್ ನಾಟ್ ದೇರ್. ಇಲ್ಲಿರೋದು ಬೇರೆ ಅದ, ಅಲ್ಲಿರೋದು ಬೇರೆ ಅದ. ಲೈನ್ಸ್ಗಳಲ್ಲಿ ಇಲ್ಲ ಟೆಕ್ಸ್ಟ್ ಬುಕ್ ನಲ್ಲಿ. ಇದು ಏನು ಇರ್ಬಿಡ್ಲಿ, ಥಿಯರಿ ಗೊತ್ತಿದ್ರೆ ಆರಾಮಾಗಿ ಮಾಡಬಹುದ್ರಿ. ರೂಫ್ ಕೇಳ್ತಾರೆ, ಇದು ಇಲ್ಲೇ ಇಲ್ಲ ಟೆಕ್ಸ್ಟ್ ಬುಕ್ ನಲ್ಲಿ. ಇದು ಈ ವರ್ಡ್ಸ್ಗಳಿಲ್ಲ. ರಿಲೇಟೆಡ್ ಮ್ಯಾಟರ್ ಅದ, ಬಟ್ ಎಕ್ಸಾಕ್ಟ್ ಲೈನ್ಸ್ ಇಲ್ಲ. ಹಿಂಗೂ ಮಾಡಬಹುದ್ರಿ. ಟೆಕ್ಸ್ಟ್ ಬುಕ್ ನಿಂದ ತಗೊಂಡಾರ ಅಂದ್ರ ಎಕ್ಸಾಕ್ಟ್ ತಗೊಳ್ಳಿಕ್ಕಿಲ್ಲ. ಸಿಚುವೇಶನ್ ಟೆಕ್ಸ್ಟ್ ಬುಕ್ ಇರಬಹುದು, ಬಟ್ ವರ್ಡ್ಸ್ ಆರ್ ಚೇಂಜ್ಡ್. ರೂಫ್ ಡು ನಾಟ್ ಫರ್ಗೆಟ್, ಒಂಥರ ಸಜೆಷನ್ ಮಾಡ್ತಾನ, ಮರಿಬೇಡ್ರಿ. ಮತ್ತೊಂದು ಅವರ್ ಸೈನ್ ಈಸ್ ಮೋಟರ್ ಕಾರ್. ಒಂದನೇ ಸೆಂಟೆನ್ಸ್ ಇಂಪರೇಟಿವ್ ಐತ್ರಿ, ಎರಡನೇ ಸೆಂಟೆನ್ಸ್ ಅಸರ್ಟಿವ್ ಐತಿ. ಹಿಂಗಿದ್ದಾಗ ಡಬಲ್ ಸೆಂಟೆನ್ಸ್ ಇದ್ದಾಗ ಆ್ಯಂಡ್ ಅನ್ಬೇಕ್ರಿ. ಇಲ್ಲಿ ಆ್ಯಂಡ್ ಹಿ ಅನ್ಬೇಕ್ರಿ. ಹಿ ಅಂದು ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಒಂದು ವರ್ಬ್ ಹಾಕ್ಬೇಕು, ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಕಂಜಂಕ್ಷನ್ ಹಾಕ್ಬೇಕು. ಇಲ್ಲಿ ಮಾಡಿದೇವಲ್ಲ ನಾವ್ರಿ, ಐ ರೆಡ್ ಇಟ್ ಇನ್ ಮೈ ಫಾದರ್ಸ್ ಲೈಬ್ರರಿ ಆ್ಯಂಡ್ ಹಿ ಕಂಟಿನ್ಯೂಡ್ ಅಂದಿಲ್ಲ. ಇಲ್ಲ, ಯಾಕೆ ಕಂಟಿನ್ಯೂಡ್ ಅಂತೀವಿ, ಎರಡು ಒಂದೇ ಸೆಂಟೆನ್ಸ್, ಅದಾಗ ಕಂಟಿನ್ಯೂಡ್ ಅಂತೀವಿ. ಇದು ಸೆಂಟೆನ್ಸ್ ಬೇರೆ ಅದ, ಇದು ಅಸರ್ಟಿವ್ ಅದ. ಇದೇನು ಇಂಪರೇಟಿವ್ ಅದ, ಇದು ಅಸರ್ಟಿವ್ ಅದ. ಇದಕ್ಕೆ ಬೇಕಾದಂತ ವರ್ಬ್ ಕಂಜಂಕ್ಷನ್ ಇಲ್ಲಿ ಹಾಕೋರಿ. ಆ್ಯಂಡ್ ಹಿ ಅಂತನ್ರಿ, ಇದಕ್ಕೆ ಬೇಕಾದಂತ ವರ್ಬ್ ಕಂಜಂಕ್ಷನ್ ಇಲ್ಲಿ ಹಾಕೊಡ್ರಿ. ರೂಫ್ ಡು ನಾಟ್ ಫರ್ಗೆಟ್,
ಡು ನಾಟ್ ಫರ್ಗೆಟ್. ರೂಫ್ ರಿಕ್ವೆಸ್ಟೆಡ್ ಅಂತ ಅಂದ್ಬಿಟ್ರಿ, ಯಾಕಂದ್ರೆ ಓಟ್ ಕೇಳುವಾಗ ರಿಕ್ವೆಸ್ಟ್ ಮಾಡ್ಕೊಂತೀವ್ರಿ. ಕೈ ಮುಗಿತೀರಿ, ಅಕ್ಕ ಓಟ್ ಹಾಕ್ರಿ, ಅಣ್ಣ ಓಟ್ ಹಾಕ್ರಿ, ಅಂಕಲ್ ಅಜ್ಜರ ಪ್ಲೀಸ್ ಅಂತಿರ್ತೀವಿ. ರಿಕ್ವೆಸ್ಟೆಡ್ ಅಂದ್ಬಿಟ್ರಿ. ರೂಫ್ ರಿಕ್ವೆಸ್ಟೆಡ್ ವುಮನ್ ಡು ನಾಟ್ ಫರ್ಗೆಟ್ ಐತಲ್ಲ, ನಾಟ್ ಟು ಅಂತ ಮಾಡ್ಕೋಬೇಕಲ್ರಿ. ಡು ನಾಟ್ ಹೋಗಿ ನಾಟ್ ಟು ಆಗ್ತೈತಿ. ರೂಫ್ ರಿಕ್ವೆಸ್ಟೆಡ್ ವುಮನ್ ನಾಟ್ ಟು ಫರ್ಗೆಟ್. ಇದು ಮುಗಿತ್ರಿ. ಡು ನಾಟ್ ಇದ್ದ ನಾಟ್ ಟು ಫರ್ಗೆಟ್ ಗೊತ್ತಿರ್ಬೇಕು ನಿಮಗದ್ರಿ. ರೂಫ್ ರಿಕ್ವೆಸ್ಟೆಡ್ ವುಮನ್ ನಾಟ್ ಟು ಫರ್ಗೆಟ್ ಅಂಡ್ ಹೀ ಅವರ್ ಸೈನ್ ಈಸ್ ಮೋಟರ್ ಕಾರ್. ಅಸರ್ಟಿವ್ ಸೆಂಟೆನ್ಸ್ ಅದ. ಅಂಡ್ ಹೀ ಟೋಲ್ಡ್ ಹರ್ that conjunction, our sign, their sign, is was, their sign was the motor car. Okay, one sentence ಮುಗಿತು. ಮುಂದೆ ಕಂಟಿನ್ಯೂ ಮಾಡ್ರಿ. ವುಮನ್, is it like Marcus car? ಮಾರ್ಕಸಸ್ ಅನ್ಬಾರ್ದಂತ್ರಿ, ಮಾರ್ಕಸ್ ಬರೀದ್ ಹಂಗೆ ಬರೀದ್ರಿ, ಬಟ್ ಅನ್ನೋದು ಮಾರ್ಕಸ್ ಕಾರ್. ಇಂಟ್ರಾಗೇಟಿವ್ ಸೆಂಟೆನ್ಸ್ ಅದ. ವುಮನ್ ಆಸ್ಕ್ಡ್ ರೂಫ್, ಎಷ್ಟೋ ಕ್ವಶನ್ ಅದ, ಇಫ್ ಈಸ್ ಇಟ್, ಇಟ್ ಈಸ್ ಲೈಕ್ ಮಾರ್ಕಸ್ ಕಾರ್. ಇಟ್ ಈಸ್ ಲೈಕ್ ಮಾರ್ಕಸ್ ಕಾರ್. ಇಟ್ ಪ್ರನೌನ್ ಚೇಂಜ್ ಆಗೋದಿಲ್ಲ, ಹೊರ್ಬ್ ಚೇಂಜ್ ಆಗ್ತೈತಿ. ಈಸ್ ಹೋಗಿ ವಾಸ್ ಮಾಡ್ರಿ. ಇಫ್ ಇಟ್ ವಾಸ್ ಲೈಕ್ ಮಾರ್ಕಸ್ ಕಾರ್ ಅಷ್ಟೇ, ಮತ್ತೆ ಬಹಳ ಥಿಯರಿ ಹೇಳುವಂತ ಸಮಯ ಅಲ್ಲ ಇದು. ರೂಫ್, ಇಟ್ ಇಸ್ ದ ಸೇಮ್ ಕಾರ್. ಡು ನಾಟ್ ಅಸರ್ಟಿವ್ ಸೆಂಟೆನ್ಸ್ ಅದ, ಇಂಪರೇಟಿವ್ ಸೆಂಟೆನ್ಸ್ ಅದ. ಅಸರ್ಟಿವ್ ಸೆಂಟೆನ್ಸ್ ಅದ. ಇದು ರಿಪ್ಲೈ ಮಾಡ್ತಾನಂತ ಅನ್ಕೊಡ್ರಿ. ಇದು ಇಂಟ್ರಾಗೇಷನ್ ಕೇಳಾರ್ಲಿ ಅವರು. ರೂಫ್ ರಿಪ್ಲೈಡ್ ವುಮನ್ that it was the same car and he do not ಅಂತ ರಿಕ್ವೆಸ್ಟೆಡ್ ಮಾಡ್ಯಾರ ಅಂತ ಅನ್ಕೊಂಡ್ಬಿಡ್ರಿ. and he requested her not to, do not ಇದ್ದದ್ದು not to ಮಾಡಿದ್ವಿ ಇಲ್ಲಿ, not to look at the other with the man's head. ಇಲ್ಲೇನು ಚೇಂಜ್ ಮಾಡೋದಿಲ್ಲ, ಇದಕ್ಕಿದ್ದಂಗೆ ಇಡಬೇಕಾಗ್ತದೆ. ಮೀನಿಂಗ್ ಆಯಿತು ಅಂತ ಅನ್ಕೋತೇನ್ರಿ. ರೂಫ್ told woman that it was the same car and he requested her not to look at the other with the man's head. Fourth question. Teacher Smita, students, student teacher. Why are you standing here, Smita? Teacher asked Smita why. Why conjunction why na hakori. Are you standing here? You are standing here. Assert ಮಾಡ್ಕೊಡಿ. You ಅಂದ್ರೆ Smita. You are standing, Smita. She is standing. pronoun change ಮಾಡಿದಾಗ, ಟೆನ್ಸ್ ಚೇಂಜ್ ಮಾಡಿದಾಗ ಶಿ ವಾಸ್ ಸ್ಟ್ಯಾಂಡಿಂಗ್. ಹಿಯರ್ ಹೋಗಿ ದೇರ್ ಆಗ್ತತಿ. ಸ್ಮಿತಾ ಬಿಟ್ಬಿಡ್ರಿ, ಇಲ್ಲಿ ತಗೋಬಾರ್ದು ಅದನ್ನ. ಇಲ್ಲಿ ತಗೊಂಡಿರ್ತಿರಲ್ಲ ಸ್ಟಾರ್ಟಿಂಗ್. ಟೀಚರ್ ಆಸ್ಕ್ಡ್ ಸ್ಮಿತಾ, ಇಲ್ಲಿ ಸ್ಮಿತಾ ಇಲ್ಲಿ ಬಂದ್ಬಿಡ್ತು. ಈ ಸ್ಮಿತಾ ಹೋಗ್ಬೇಕಿದು, ಇಲ್ಲಿ ಕಾಮ ಕೊಡ್ಬೇಕು, ಇವರು ಕೊಟ್ಟಿಲ್ಲ. ಈ ಸ್ಮಿತಾ ಹೋಗ್ಬೇಕಿದು. ಆಗಲೊಂದು ಪಾಪ ಅಂತ ಬಂದಿತ್ತಲ್ಲಿ ಲೆವೆಲ್, ಅದನ್ನ ಕೈ ಬಿಟ್ಟಿವಲ್ಲ, ಹಂಗ್ರಿ ಅದ್ರ. ಟೀಚರ್ ಆಸ್ಕ್ಡ್ ಸ್ಮಿತಾ why she was standing there. ಹಿಯರ್ ಹೋಗಿ ದೇರ್ ಆಗಬೇಕು. ಸ್ಮಿತಾ ಏನಂತಾರೆ ಅದಕ್ಕೆ, ಐ ಆಮ್ ವೇಟಿಂಗ್ ಫಾರ್ ದ ಬಸ್ ಸರ್. ಇದು ಸರ್ ಕೈ ಬಿಡಬೇಕು. ಸ್ಮಿತಾ ಟೋಲ್ಡ್ ದ ಟೀಚರ್ ರೆಸ್ಪೆಕ್ಟ್ಫುಲಿ ಅಂತನ್ರಿ. ಯಾಕಂದ್ರೆ ಸರ್ ಅಂತ ಐತಲ್ಲ, ಆ ಶಬ್ದ ಡಿಲೀಟ್ ಮಾಡಿ ಅದರ ಮೀನಿಂಗ್ ಬರುವಂಗೆ ಇಲ್ಲಿ ನೋಡ್ಕೋಬೇಕು ನಾವು. ಸ್ಮಿತಾ ರಿಪ್ಲೈಡ್ ದ ಟೀಚರ್, ಸ್ಮಿತಾ ರಿಪ್ಲೈಡ್ ಟೀಚರ್ ರೆಸ್ಪೆಕ್ಟ್ಫುಲಿ ದಟ್ conjunction. I am waiting, she is waiting. She is waiting, tense change ಮಾಡಿದ್ರೆ she was waiting for the bus. Okay. Next teacher ಏನಂತಾರೆ ಅದಕ್ಕೆ,
Will the bus come now? Teacher asked further. Teacher asked her further. ಇದು WH ಕ್ವಶನ್ ಇತ್ತು, WH ಹಾಕೊಂಡಿವಿ. ಎಸ್ ನೋ ಕ್ವಶನ್ will the bus. ಅದಕ್ಕೆ if ಕಂಜಂಕ್ಷನ್ ಹಾಕರಿ. Teacher asked her further if will the bus come, the bus will come. Tense change ಮಾಡ್ರಿ. The bus would come. The bus would come. ಒಂದು ಗೊತ್ತಿರ್ಬೇಕು ನಿಮ್ಗೆ, ಕಮ್ ಹೋಗಿ ಗೋ ಅಂತ ಆಗ್ಬೇಕು. ಮಾಡ್ರೆ ಬೆಟರ್ ಹೇಳ್ತದೆ. ಕಮ್ ಹೋಗಿ ಹೊರಬ ಗೋ ಅಂತ ಆಗ್ಬೇಕದು. ತಿಳಿಸಿ ಹೇಳಕ ಟೈಮ್ ಇಲ್ಲ, ಬೇಡ ಮಾಡ್ರಿ. ಕಮ್ ಚೇಂಜ್ ಮಾಡ್ಲಾರ್ದೆ ಇಟ್ರಿ ನಡೀತದ. ಟೀಚರ್ ಆಸ್ಕ್ಡ್ ಸ್ಮಿತಾ ಇಫ್ ದ ಬಸ್ ವುಡ್ ಕಮ್. ನಾವು ಹೋಗಿ ದೆನ್ ಆಗ್ಬೇಕು. ಟೀಚರ್ ಆಸ್ಕ್ಡ್ ಸ್ಮಿತಾ ಇಫ್ ದ ಬಸ್ ವುಡ್ ಕಮ್ ದೆನ್. ಇಫ್ ದ ಬಸ್ ವುಡ್ ಗೋ ದೆನ್. ಗೋರ ಮಾಡ್ರಿ, ಕಮ್ಮರ ಮಾಡ್ರಿ. ಸ್ಮಿತಾ ಎಸ್ ಸರ್ ಇಟ್ ವಿಲ್. ಸ್ಮಿತಾ ಇಲ್ಲಿ ಕೇಳ್ತಾರ ಅವರು. ನೋ ಅಂದ್ರೆ ಡಿನೈಡ್ ಅನ್ಬೇಕು, ಎಸ್ ಅಂದ್ರೆ ಅಗ್ರೀಡ್ ಅನ್ಬೇಕ್ರಿ. ಮ್ಯಾಗೊಂದು ನೋ ಅಂತ ಬಂದಿತ್ತಂತಲ್ಲ, ನೋ ಅಂತ ಬಂದಿತ್ತಲ್ಲ, ಅಲ್ಲೇ ಡಿನೈಡ್ ಅಂತ ಮಾಡಿದಿಲ್ಲ. ನೋ ಅಂತಿತ್ತಂದ್ರೆ ಡಿನೈಡ್. ಸ್ಮಿತಾ ಡಿನೈಡ್ ಇಟ್ ಅಂತಿದ್ರು. ಇಲ್ಲಿ ಎಸ್ ಅಂದಾರ ಅವರು, ಅಂದ್ರೆ ಒಪ್ಕೊಂಡ್ರು ಅಂತೇಳಿ. ಸ್ಮಿತಾ ಅಗ್ರೀಡ್ ಇಟ್. ಸ್ಮಿತಾ ಅಗ್ರೀಡ್ ಇಟ್ ನಡೀತದ, ಇಷ್ಟ ಹಾಕಿದ್ರೆ ನಡೀತದ, ಇಲ್ಲಾಂದ್ರೆ ಬರದ್ ಬಿಡ್ರಿ ಮುಂದೆ. ಸ್ಮಿತಾ ಅಗ್ರೀಡ್ ಇಟ್ ಅಂಡ್ ಶಿ ಟೋಲ್ಡ್ ದಟ್ ಇಟ್ ವುಡ್. ಇಟ್ ವಿಲ್ ಅಂದ್ರೆ ಏನು? ಅಸರ್ಟಿವ್ ಸೆಂಟೆನ್ಸ್ ಅಲ್ಲಿದು. ಅಸರ್ಟಿವ್ ಸೆಂಟೆನ್ಸ್ ಅಲ್ಲಿದು. ಅಸರ್ಟಿವ್ ಸೆಂಟೆನ್ಸ್ ಇದ್ರೆ ಏನ್ ಮಾಡ್ಕೋಬೇಕ್ರಿ? ದಟ್ ಮಾಡ್ಕೋಬೇಕ್ರಿ. ಅಂಡ್ ಶಿ ಟೋಲ್ಡ್ ದಟ್ ಇಟ್ ವುಡ್. ಇಟ್ ವುಡ್ ಕಮ್ ದೆನ್ ಅಂದ್ರೂ ಅಡ್ಡಿ ಇಲ್ಲ, ಅನ್ಬಹುದು ಬಿಡಬಹುದ್ರಿ. ಇಟ್ ವಿಲ್ ಹೋಗಿ ಇಟ್ ವುಡ್ ಆಗ್ತದ. ಇದಕ್ಕೇನೈತಲ್ಲ, ಸ್ಮಿತಾ ಅಗ್ರೀಡ್ ಇಟ್ ಅಂಡ್ ಶಿ ಟೋಲ್ಡ್ ದಟ್ ಇಟ್ ವುಡ್ ಗೋ ದೆನ್ ಹಾಕ್ರಿ ಬಿಟ್ರಿ. ಟೀಚರ್ ಇಫ್ ಯು ಡೋಂಟ್ ಗೆಟ್ ಬಸ್ ಗೋ ಬೈ ಆಟೋ. ಟೀಚರ್ ಹೇಳ್ತಾರ, ನೀನು ಬಸ್ ಏನಾದರೂ ಸಿಗದೆ ಹೋದ್ರೆ ಆಟೋಕ್ ಹೋಗ್ಬಿಡು ಅಂತ ಹೇಳಿ. ಅದಕ್ಕೆ ಹೋಲ್ ಸೆಂಟೆನ್ಸ್ ನೋಡ್ರಿ. ಬಸ್ ಸಿಗದೆ ಹೋದ್ರೆ ಆಟೋಕ್ ಹೋಗ್ಬಿಡು. ಹೋಗ್ತೀಯಾ? ಅಡ್ವೈಸ್ ಮಾಡ್ತಾರೆ ಇವರು. ಆದ್ದರಿಂದ ಅಡ್ವೈಸ್. ದ ಟೀಚರ್ ಅಡ್ವೈಸ್ಡ್. ದ ಟೀಚರ್ ಅಡ್ವೈಸ್ಡ್ ಸ್ಮಿತಾ ಇಫ್ ಶಿ ಡಿಡಂಟ್ ಗೆಟ್ ಬಸ್ ಇದನ್ನ ಹೆಂಗ್ ಮಾಡಬೇಕ್ರಿ? ಇದನ್ನ ರಿವರ್ಸ್ ಮಾಡಿಬಿಟ್ರೆ ಬೆಸ್ಟ್ ಆಗುತ್ತೆ ಅದು. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಇದನ್ನ ರಿವರ್ಸ್ ಮಾಡ್ರಿ ಫ್ರೆಂಡ್ಸ್. ಹಿಂಗತೆ ಮಾಡ್ರಿ. ಅಂದ್ರೆ ರಿವರ್ಸ್ ಅಂದ್ರೆ ಏನು? ಇದು ಸಬಾಂಟಿಂಗ್ ಕ್ಲಾಸ್, ಮೇನ್ ಕ್ಲಾಸ್ ಅದಾವಲ್ಲ, ಇವೆರಡು ಚೇಂಜ್ ಮಾಡ್ಕೊಬೇಡ್ರಿ. ಮೊದಲ ಮೇನ್ ಕ್ಲಾಸ್ ಹಾಕೋರಿ ನಿಮ್ಮ ಆನ್ಸರ್ದೊಳಗ್ರೆ. ಬ್ಯೂಟಿಫುಲ್ ಆಗ್ತದೆ ನೋಡಿ. ಇದು ನನಗೂ ಒಂದು ಕ್ಷಣ ಹೊಳಿಲಿಲ್ಲ ನೋಡಿರ್ತಾರೆ. ಇದನ್ನೇನ್ ಮಾಡ್ಬಿಡ್ರಿ. ಟೀಚರ್ ಅಡ್ವೈಸ್ಡ್ ಸ್ಮಿತಾ to go by auto if she didn't get bus. Beautiful ಅವ ನೋಡ್ರಿ. ಈ ಸ್ವಲ್ಪ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಒಳಗ ಕ್ಲಾಸ್ಗಳ ಹಿಂದೆ ಮುಂದೆ ಮಾಡಬಹುದಲ್ರಿ. ಇಫ್ ಯು ಡೋಂಟ್ ಗೆಟ್ ಬಸ್ ಗೋ ಬೈ ಆಟೋ. ಗೋ ಬೈ ಆಟೋ ಇಫ್ ಯು ಡೋಂಟ್ ಗೆಟ್ ಬಸ್. ಇದನ್ನ ರಿವರ್ಸ್ ಮಾಡ್ಕೊಂಡ್ಬಿಟ್ರಿ. ಈ ಕ್ಲಾಸ್ ಮೇನ್ ಕ್ಲಾಸ್ ಮೊದಲು ತಗೊಳ್ರಿ, ಸಬಾರ್ಡಿನೇಟ್ ಕ್ಲಾಸ್ ನಂತರ ಹಾಕ್ರಿ. ಇದು ಬಹಳ ನಿಮ್ಗ ನಾ ಹೇಳಿನಲ್ರಿ, ಬಹಳ ದೊಡ್ಡ ಟಾಪಿಕ್ ಇದು, ಬಹಳ ಡಿಫಿಕಲ್ಟ್ ಟಾಪಿಕ್. ಥರೋ ನಾಲೆಜ್ ಬೇಕು. ಹಂಗ ಮಾತ್ರ ಈಗ ನೋಡಿ ಬ್ಯೂಟಿಫುಲ್ ಆಗಿ ಚೇಂಜ್ ಮಾಡಿದ್ದೆ ನಾನು ನೋಡಿದ್ದೆ. ಬಟ್ ಇದೊಂದು ಲೈನ್ ಹೆಂಗ್ ಉಳ್ಕೊಂಡಿತ್ತು ನೋಡ್ರಿ. ಸ್ಟಡಿ ಮಾಡುವಾಗ ನೋಡ್ಕೊಂಡ ಕೂತೀನಿ. ಇಲ್ಲ ಒಂದು ಕ್ಷಣ ನೋಡ್ತೀನಿ ನಾನು. ಭಾಳ ಇದು ಮಾಡೋದಲ್ಲ ಅದು. ಇದು ನನಗೆ ಪರ್ಟಿಕ್ಯುಲರ್ಲಿ ಭಾಳ ಫೇವ್ರೇಟ್ ಟಾಪಿಕ್ ನಂದಿದು. ನನಗೆ ಭಾಳ ಫೇವ್ರೇಟ್ ಟಾಪಿಕ್ ಇದು. ಇದನ್ನೇನು ಸುಮ್ಮನೆ ನೋಡಿನ ಅಷ್ಟೇ, ಒಂದು ಸಲ ಕಣ್ಣು ಆಡಿಸಿನಿ ಅಷ್ಟ. ನಾ ಹೇಳ್ತಿರ್ತೀನಲ್ಲ ಬೇಕಾದ್ದು ಇದನ್ನೆಲ್ಲ ಹೇಳ್ತಿರ್ತೀನಿ. ಇವು ಡೈರೆಕ್ಟ್ ಏನಾದ್ರು ಭಾಳ ಬಿಟ್ಟು ನೋಡ್ರಿ ನಾನು.
ನಂದೇನೋ ಪ್ಲೇ ಲಿಸ್ಟ್ ಕಾಣಿಸ್ತೈತೆ ಅಂತ ಅನ್ಕೊಂಡು ನಾನು ಕೇಳಿದೆ, ಯಾರೊಬ್ರು ಕೇಳಿದೆ, ನಮಗೆ ಪರಿಚಯ ಅವ್ರಿಗೆ, ಪ್ಲೇ ಲಿಸ್ಟ್ ಕಾಣಿಸುತ್ತೆ ಅನ್ನೋದು ನಿಮಗೆ ಅಂತೇಳಿ. ಕಾಣಿಸ್ತದ ಸರ್ ಅಂತಂದ್ರು. ಡೈರೆಕ್ಟ್ ಇಂಡೈರೆಕ್ಟ್ ಭಾಳ ಹಾಕಿ ನೋಡ್ರಿ. 2015ದಿಂದ 20 ತನಕ ಏಕ ಹಾಕಿನಿ, ಅಷ್ಟು ಕ್ವಶನ್ಸ್ ಹಾಕಿನಿ, ಅವ್ನು ನೋಡ್ಕೊಳ್ರಿ. ಬರೀ ಫ್ರೆಂಡ್ ಇದು ಬ್ಯೂಟಿಫುಲ್ ಐತೆ ನೋಡಿದ್ದು, ಭಾರಿ ಬ್ಯೂಟಿಫುಲ್ ಅದ ನೋಡ್ರಿ. ಅದು ಒಂದು ಕ್ಷಣ ನಾನು ನಿಂತು ಬಿಟ್ನಪ್ಪ. ಟೀಚರ್ advisor Smita to go by auto if she didn't get the bus. Beautiful and beautiful ಆಯ್ತು, ಮಸ್ತ್ ಅದರ ಟೆಕ್ನಿಕ್. ಬರ್ರಿ 5th ಕ್ವಶನ್. ವೆಜಿಟಬಲ್ ವೆಂಡರ್ ಸೀತಾ, ವೆಜಿಟಬಲ್ ವೆಂಡರ್ ಸೀತಾ ಮಾತಾಡ್ತಾರ. ವೆಜಿಟಬಲ್ ವೆಂಡರ್, ಐ ಹ್ಯಾವ್ ವೇರಿಯಸ್ ವೆಜಿಟಬಲ್ಸ್ ಮೇಡಮ್. ನಾವೇನ್ ಮಾಡೋಣ, ಮೇಡಮ್ ಅನ್ನೋ ಶಬ್ದ ಕೈ ಬಿಡಬೇಕಾಗ್ತದೆ. ಸೀತಾಗಿ ಹೇಳ್ತಾರ, ರೆಸ್ಪೆಕ್ಟ್ಫುಲಿ ಹೇಳ್ತಾರ ಅಂತ ಹೇಳ್ಬೇಕಾಗ್ತದೆ. ವೆಜಿಟಬಲ್ ವೆಂಡರ್ ಟೋಲ್ಡ್ ಸೀತಾ ರೆಸ್ಪೆಕ್ಟ್ಫುಲಿ ದಟ್ ಐ ಹ್ಯಾವ್ ಹೋಗಿ ಹಿ ಹ್ಯಾಸ್ ಗರ್ಮಗ ಅಂತ ಅನ್ಕೊಂಡ್ಬಿಡೋಣ. ಇಲ್ಲಕಂದ್ರೆ ಶಿ ಹ್ಯಾಸ್ ಹೆಣ್ಮಗಳು ಅಂತ. ವೆಜಿಟಬಲ್ ಕಾಮನ್ ಜೆಂಡರ್ ಇದು, ಹಿ ಏನ ಮಾಡ್ಬೋದು, ಶಿ ಏನ ಮಾಡ್ಬೋದು. ಒಬ್ಬರು ಹೆಣ್ಮಕ್ಳದಾರ, ಇನ್ನೊಬ್ಬರು ಗಂಡ್ಮಗನ್ ಮಾಡಿಬಿಡ್ಬೇಕು. ಚಲೋ. ಒಂದ್ಸಲ ಶಿ, ಇಬ್ರು ಹೆಣ್ಮಕ್ಳಾದ್ರೆ ಶಿ ಹರ್ ಕನ್ಫ್ಯೂಷನ್ ಆಗ್ತೈತಿ. ನಮಗ್ ಮಾಡೋರ್ಗೆ ಅನುಕೂಲ. ಇವ್ರ ಹೆಣ್ಮಕ್ಳು ಇದಾರ, ಇವ್ರ ಗಂಡ್ಮಕ್ಳು ಮಾಡ್ಬಿಡ್ರಿ. ಇವ್ರ ಗಂಡ್ಮಕ್ಳು ಇದ್ರಂದ್ರೆ ಇವ್ರ ಹೆಣ್ಮಕ್ಳು ಮಾಡ್ತಿದ್ರಿ. ಅದ ಸಿನಿಮಾ. ಒಂದ್ ಹೆಣ್ಮಕ್ಳು ಶಿ ಅಂದ್ರೆ ಇವ್ರಿಗೆ ಹಿ ಅಂತನ್ರಿ. ವೆಜಿಟಬಲ್ ವೆಂಡರ್ ಟೋಲ್ಡ್ ಸೀತಾ ದಟ್ ಹಿ ಹ್ಯಾಡ್ ವೇರಿಯಸ್ ವೆಜಿಟಬಲ್ಸ್. ಅಷ್ಟೇ. ಮೇಡಮ್ ಅನ್ನೋ ಶಬ್ದ ಇಲ್ಲಿ ಬಂದಿರ್ತದೆ, ರೆಸ್ಪೆಕ್ಟ್ಫುಲಿ ಅಂತನ್ರಿ. Vegetable vendor told Sita respectfully that he had various vegetables. Full point. ಅದಕ್ಕೆ ಸೀತಾ ಅಂತಾರ, are they fresh enough? Sita asked him, are they fresh enough? ಹೋಗಿ ಇದಕ್ಕೊಂದು ಕಂಜಂಕ್ಷನ್ ಹಾಕ್ಬೇಕಲ್ಲ, ಇಫ್ ಅಂತಂದ್ರೆ. ಇಂಟ್ರಾಗೇಟಿವ್ ಐತಲ್ಲ, ಅದಕ್ಕೆ ಆಸ್ಕ್ಡ್ ಅಂತಂದ್ರೆ. ಸೀತಾ ಆಸ್ಕ್ಡ್ ವೆಜಿಟಬಲ್ ವೆಂಡರ್ ಇಫ್ ಆರ್ ದೇ ಫ್ರೆಶ್ ಹೋಗಿ ಅಸರ್ಟಿವ್ ಮಾಡಿದ್ರೆ ದೇ ಆರ್ ಫ್ರೆಶ್ ಆಗುತ್ತೆ. ಟೆನ್ಸ್ ಪಾಸ್ಟ್ ಮಾಡ್ರಿ. ಥರ್ಡ್ ಪರ್ಸನ್ ಸಿಂಗುಲರ್ ದ ಪ್ಲೂರಲ್ ದ ದೇ ಚೇಂಜ್ ಆಗೋದಿಲ್ಲ ಪ್ರೊನೌನ್. ಆರ್ ದೇ ಫ್ರೆಶ್, ದೇ ಆರ್ ಫ್ರೆಶ್. ಸೆಂಟೆನ್ಸ್ ಅಸರ್ಟಿವ್ ಮಾಡಿದಾಗ ಪ್ರೊನೌನ್ ಚೇಂಜ್ ಆಗೋದಿಲ್ಲ, ದೇ ಆರ್. ಟೆನ್ಸ್ ಚೇಂಜ್ ಆಗುತ್ತೆ. ಟು ಬಿ ಫಾರ್ ಪ್ರೆಸೆಂಟ್ ಅದ ಪಾಸ್ಟ್ ಮಾಡ್ರಿ. ದೇ ಆರ್ ಫ್ರೆಶ್, ದೇ ವೇರ್ ಫ್ರೆಶ್ ಎನಫ್. ಸೀತಾ ಆಸ್ಕ್ಡ್ ವೆಜಿಟಬಲ್ ವೆಂಡರ್ ಇಫ್ ದೇ ವೇರ್ ಫ್ರೆಶ್ ಎನಫ್. ನೆಕ್ಸ್ಟ್, ವೆಜಿಟಬಲ್ ವೆಂಡರ್, why do you ask such question madam? ಯಾಕ್ರಿ ಇಂಥ ಪ್ರಶ್ನೆ ಕೇಳ್ತೀರಿ, ಕಾಣಲ್ವೇ ಫ್ರೆಶ್ ಅದಾವು ಅಂತ ಹೇಳಿ ವಿನಯವಾಗಿ ಕೇಳ್ತಾರ. ಹಂಗ ಇರೋದಿಲ್ಲ ಅದು. ವೆಂಡರ್ಸ್ ಎಲ್ಲ ಹಂಗೆಲ್ಲ ಮಾತಾಡಿದ್ರೆ ಯಾರು ತಗೊಳ್ದಲ್ಲ. ಅದಕ್ಕೆ ವೆಜಿಟಬಲ್ ವೆಂಡರ್ ಆಸ್ಕ್ಡ್ ಸೀತಾ why, ಇಲ್ಲಿ ಬಂದು ನಿಂದಿರ್ಬೇಕ್ರಿ, ಕಂಜಂಕ್ಷನ್ ಹಾಕೋಬೇಕು. ಡೂ ಯು, why do you, why ಕಂಜಂಕ್ಷನ್ ಹಾಕಿದ್ರೆ ಈಗ ಅಸರ್ಟ್ ಮಾಡ್ಕೊಳ್ಳಿ. ಡೂ ಯು ಆಸ್ಕ್ ಸಚ್ ಎ ಕ್ವಶನ್, ಯು ಆಸ್ಕ್ ಸಚ್ ಎ ಕ್ವಶನ್ ಅಸರ್ಟ್ ಮಾಡಿದ್ರೆ. ಇವು ಹೋಗಿ ಹೆಣ್ಮಗಳದಾಳೆ ಕೇಳಿದವರು, ಶಿ ಆಸ್ಕ್ಸ್ ಸಚ್ ಎ ಕ್ವಶನ್. ಸಿಂಪಲ್ ಪ್ರೆಸೆಂಟ್ ಅದ, ಸಿಂಪಲ್ ಮಾಡ್ರಿ, ಸಿಂಪಲ್ ಪಾಸ್ಟ್ ಮಾಡ್ರಿ. ಶಿ ಆಸ್ಕ್ಸ್, ಶಿ ಆಸ್ಕ್ಡ್ ಸಚ್ ಎ ಕ್ವಶನ್, ಸಚ್ ಎ ಕ್ವಶನ್. ವೆಜಿಟಬಲ್ ವೆಂಡರ್ ಆಸ್ಕ್ಡ್ ಸೀತಾ why she asked such a question. ರೆಸ್ಪೆಕ್ಟ್ಫುಲಿ ಅಂದ್ರೆ ಬೇಕಂದ್ರಿಲ್ಲ. Vegetable vendor asked Sita respectfully why she asked such a question. Full point. ಮೇಡಮ್ ಬರಬಾರ್ದಲ್ಲ. ಅದಕ್ಕೆ ಸೀತಾ ಏನಂತಾರ ಅವರು, ಯಾಕೆ ಕೇಳಿದೆ ಅಂದ್ರಪ್ಪ, ಕ್ಯಾರೆಟ್ ಅಂಡ್ ಬೀನ್ಸ್ ನೋಡಿಲ್ಲ ಚೆನ್ನಾಗಿಲ್ಲ ಅಂತಾರ. ಅದು ಅಸರ್ಟಿವ್ ಸೆಂಟೆನ್ಸ್. ಯಾಕಂದ್ರೆ ರಿಪ್ಲೈಡ್ ಅಂದ್ಬಿಡ್ಬೇಕಂದ್ರೆ, ಇಲ್ಲಕಂದ್ರೆ ಟೋಲ್ಡ್ ಅಂತ ರಿಪ್ಲೈ ಆಗೋದಿಲ್ಲ. ಚಂದ. ನಿನ್ನ ಹೆಸರೇನು ಅಂತ ಕೇಳಿದ್ರೆ ನಿನ್ನ ಹೆಸರು ಹಿಂಗತೆ ಅಂತ ಹೇಳಿದ್ರೆ ರಿಪ್ಲೈ ಆಗ್ತದೆ. ಇದು ರಿಪ್ಲೈ ಆಗೋದು. ಯಾಕ್ರಿ ಮೇಡಮ್ ಇಂಥ ಪ್ರಶ್ನೆ ಕೇಳ್ತೀರಿ? ಪ್ರಶ್ನೆ ಅಲ್ಲದು, ಡೌಟ್ ಎಕ್ಸ್ಪ್ರೆಸ್ ಮಾಡ್ತಾರ ಅವರು. ಇಲ್ಲಕಂದ್ರೆ ಅವ್ರನ್ನ ಕೇಳಿದ ಅವ್ರನ್ನ ಅಗ್ರಿ ಆಗೋಕೆ ಮಾಡ್ತಾರ. ಅದಕ್ಕೆ ಟೋಲ್ಡ್ ಅಂದ್ಬಿಡ್ರಿ. ಸೀತಾ ಟೋಲ್ಡ್ ವೆಜಿಟಬಲ್ ವೆಂಡರ್ ದಟ್, ಕಂಜಂಕ್ಷನ್ ದಾಟ್ ಹಾಕ್ಬೇಕಲ್ಲ. ಕ್ಯಾರೆಟ್ ಅಂಡ್ ಬೀನ್ಸ್ ಆರ್ ಹೋಗಿ ವರ್ ಮಾಡ್ರಿ, ವರ್ ನಾಟ್ ಫ್ರೆಶ್. ಲಾಸ್ಟ್, ವೆಜಿಟಬಲ್ ವೆಂಡರ್, ನೋ ಐ ಬಾಟ್ ಓನ್ಲಿ ದಿಸ್ ಮಚ್. ಇಲ್ರಿ ಮೇಡಮ್, ಇವತ್ತು ಬೆಳಿಗ್ಗೆ ತಂದನ್ರಿ, ಫ್ರೆಶ್ ಇಲ್ಲ ಅಂತಿರಲ್ಲ, ನೋಡ್ರಿ ಫ್ರೆಶ್ ಐತಿ ಅಂತ ಹೇಳಿ. ಹಿಟ್ ಡಿನೈಡ್ ಇಟ್ ಅಂತ ಮಾಡ್ರಿ.
ನೋ ಅಂತ ಐತಿಲ್ಲ. ಹಿ ಡಿನೈಡ್ ಇಟ್. ವೆಜಿಟೇಬಲ್ ವೆಂಡರ್ ಡಿನೈಡ್ ಇಟ್. ಇಲ್ಲಿ ಮುಗೀತು. ಆ್ಯಂಡ್ ಹಾಕ್ರಿ, ಹಿ ಅನ್ರಿ. ಮುಂದಿನ ಸೆಂಟೆನ್ಸ್ ಅಸರ್ಟಿವ್ ಐತಿ, ಟೋಲ್ಡ್ ಅನ್ರಿ. ಆ್ಯಂಡ್ ಹಿ ಟೋಲ್ಡ್ ಹರ್ ದ್ಯಾಟ್ ಅದಲ್ಲ. ಆ್ಯಂಡ್ ಹಿ ಟೋಲ್ಡ್ ಹರ್ ದ್ಯಾಟ್ ಐ ಬಾಟ್, ಹಿ ಬಾಟ್. ಥರ್ಡ್ ಪರ್ಸನ್ ಪ್ರೊನೌನ್ ಆಗ್ತೈತಿ. ಹಿ ಬಾಟ್. ಹಿ ಬಾಟ್ ಟೆನ್ಸ್ ಸಿಂಪಲ್ ಪಾಸ್ಟ್ ಐತಿ, ಪಾಸ್ಟ್ ಪರ್ಫೆಕ್ಟ್ ಮಾಡ್ರಿ. ಹಿ ಹ್ಯಾಡ್ ಬಾಟ್. ಹಿ ಹ್ಯಾಡ್ ಬಾಟ್ ಓನ್ಲಿ ದಿಸ್ ಮಾರ್ನಿಂಗ್ ಹೋಗಿ ದ್ಯಾಟ್ ಮಾರ್ನಿಂಗ್. ಸಿಕ್ಸ್ತ್ ದೀಪಕ್, ರಿಸೆಪ್ಷನಿಸ್ಟ್ ದೀಪಕ್. ಯಾರಿವರು ನೋಡೋಣ. ಕೆನ್ ಐ ಗೆಟ್ ಅನ್ ಅಪಾಯಿಂಟ್ಮೆಂಟ್ ವಿತ್ ಅ ಡಾಕ್ಟರ್ ಟುಡೇ? ಓಕೆ ಓಕೆ. ಹಾಸ್ಪಿಟಲ್ನಲ್ಲಿ ಇದು ಕನ್ವರ್ಸೇಷನ್. ದೀಪಕ್ ಪ್ಯಾಸೆಂಟ್, ಅವರು ಪೇಷೆಂಟ್, ಇವರು ಹಾಸ್ಪಿಟಲ್ ರಿಸೆಪ್ಷನಿಸ್ಟ್. ಇವರೇನೋ ಮಾತಾಡ್ತಾರೆ. ಕೆನ್ ಐ ಗೆಟ್ ಟೆಕ್ಸ್ಟ್ ಬುಕ್ ದಲ್ಲಿದು. ಅನ್ ಅಪಾಯಿಂಟ್ಮೆಂಟ್ ವಿತ್ ಅ ಡಾಕ್ಟರ್ ಟುಡೇ. ದೀಪಕ್ ಆಸ್ಕ್ಡ್ ರಿಸೆಪ್ಷನಿಸ್ಟ್ ಇಫ್. ಕೆನ್ ಐ ಗೆಟ್, ಐ ಕ್ಯಾನ್ ಗೆಟ್. ಐ ಕ್ಯಾನ್ ಗೆಟ್ ದೀಪಕ್, he can get. he can get past tense ಮಾಡ್ರಿ. if he could get. ಕ್ಲಿಯರ್ ಆಗ್ತದೆ ಇಲ್ಲ ನಮಗೆ? ಬೇಸಿಕ್ ಗೊತ್ತಿದ್ರೆ ಗೊತ್ತಾಗ್ತದೆ, ಇಲ್ಲಕ್ಕ ಗೊತ್ತಾಗೋದೇ ಇಲ್ಲ. ಮತ್ತೆ ಭಾಳ ಎಕ್ಸ್ಪ್ಲೇನ್ ಮಾಡಕ್ಕೆ ನಾನು ನೋಡಿದ್ನಲ್ಲ, ಟೈಮ್ ಭಾಳ ಹೋಗ್ತೈತಿ. ಸ್ಟಾರ್ಟ್ ಮಾಡಿ 40 ಮಿನಿಟ್ಸ್ ಆಯ್ತು. 4 ಕ್ವಶನ್ ಆಗ್ಯಾವ, 5 ಕ್ವಶನ್ ಆಗ್ಯಾವ್ರಿ. ಮತ್ತೆ ಇಂಥವು ಎಷ್ಟು ಒಟ್ಟು ಒಂದು ಎಷ್ಟು ಕ್ವಶನ್ಸ್ ಅದಾವ್ರಿ? 18 ಅದಾವ. 12 ಕ್ವಶನ್ಸ್ ಅದಾವ್ರಿ. ಅಂದ್ರೆ ಇನ್ನೂ 40 ಮಿನಿಟ್ಸ್ ಅದು ಮಾಡಿಕೊಡ್ಬೇಕು. ಒಂದೇ ವಿಡಿಯೋ ಮಾಡಿಬಿಡ್ತೇನೆ ರೀ, ಚೂರು ಫಾಸ್ಟ್ ಮಾಡ್ತೇನೆ. ನನ್ನ ಇದನ್ನ ನೋಡ್ರಿ, ನನ್ನ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಭಾಳ ಹಾಕಿ ನೋಡ್ರಿ. ಅದ್ರಾಗ ನಿಧಾನ ಮಾತಾಡಿ ನೋಡ್ರಿ, ಅದ್ರೊಳಗೆ ತಿಳಿಸಿ ನೋಡ್ರಿ. ಯಾಕೆ ತೊಂದರೆ ಮಾಡ್ಕೋತೀರಿ ನೀವ್ರಿ? ನನ್ನ ರಿಪೋರ್ಟೆಡ್ ಸ್ಪೀಚ್ ಭಾಳ ಹಾಕೇನಿ, ಭಾಳ ವಿಡಿಯೋಸ್ ಅನ್ನ ಹಾಕೇನಿ. ಪಟ್ಟದಕಲ್ಲು ಇಂಗ್ಲಿಷ್ ಅಕಾಡೆಮಿ ಅಂತ ಹೊಡೀರಿ, ಸರ್ಚ್ ಮಾಡ್ರಿ. ಅದರೊಳಗೆ ಭಾಳ ಹಾಕಿನಿ ಮತ್ತು ನಿಧಾನ ಮಾತಾಡಿನಿ. ಒಂದೊಂದು ಹಾಕಿನಿ. ಭಾಳ ಚಲೋ, ಭಾಳ ನಿಧಾನ ಮಾತಾಡಿನಿ. ಅಲ್ಲಿ ತಿಳ್ಕೊಡ್ರಿ ಥೇರಿನ. ಇದು ಏನಿದ್ರು ಈಗ ಯುದ್ಧ ಮಾಡುವಂತ ಟೈಮ್ ಅದು. ಇದು ಥೇರಿ ಹೇಳ್ಕೊಂತ ಕುಂದ್ರುವಂತ ಟೈಮ್ ಅಲ್ಲ. ಆದ್ರಿಂದ ಸ್ವಲ್ಪ ಸ್ಪೀಡ್ ಹೋಗ್ತಾರೆ. ದೀಪಕ್ ಇಂಟ್ರೋಗೇಟಿವ್ ಸೆಂಟೆನ್ಸ್ ಅದು. ಆದ್ರೂ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡೋದು ತರ್ತಾರಿ ಹೇಳ್ತೇನೆ ಯಾಕಿದ ಅಂತೇಳಿ. ಇಂಟ್ರೋಗೇಟಿವ್ ಸೆಂಟೆನ್ಸ್ ಅದ ಆಸ್ಕ್ಡ್ ಅನ್ನೋ, ಆಸ್ಕ್ಡ್ ರಿಸೆಪ್ಷನಿಸ್ಟ್. ಇಂಟ್ರೋಗೇಟಿವ್ ಸೆಂಟೆನ್ಸ್ ಎಸ್ ನೋ ಕ್ವಶನ್ ಅದ, ಇಫ್ ಕಂಜಂಕ್ಷನ್ ಹಾಕ್ರಿ, ಇಫ್ ಹಾಕ್ರಿ. ದೀಪಕ್ ಆಸ್ಕ್ಡ್ ರಿಸೆಪ್ಷನಿಸ್ಟ್ ಇಫ್. ಕ್ಯಾನ್ ಐ ಗೆಟ್ ಅಸರ್ಟ್ ಮಾಡ್ಕೋರಿ, ಐ ಕ್ಯಾನ್ ಗೆಟ್. ಐ ಅಂದ್ರೆ ದೀಪಕ್, ಹಿ ಕ್ಯಾನ್ ಗೆಟ್. ಟೆನ್ಸ್ ಚೇಂಜ್ ಮಾಡ್ಕೋರಿ, ಹಿ ಕುಡ್ ಗೆಟ್. ಇಫ್ ಹಿ ಕುಡ್ ಗೆಟ್ ಅನ್ ಅಪಾಯಿಂಟ್ಮೆಂಟ್ ವಿತ್ ಅ ಡಾಕ್ಟರ್. ಇಲ್ಲಿ ಏನು ಚೇಂಜ್ ಇಲ್ಲ. ಟುಡೇ ಹೋಗಿ ದ್ಯಾಟ್ ಡೇ, ಇಲ್ಲಿ ಚೇಂಜ್ ಆಗ್ತದೆ. ಅದಕ್ಕೆ ರಿಸೆಪ್ಷನಿಸ್ಟ್ ಹೇಳ್ತಾನ, he is not available this week. ಓ ಡಾಕ್ಟರ್ ಈ ವಾರ ಸಿಗಲ್ರಿ ನಮಗೆ, ಬೇರೆ ಎಲ್ಲ ಟೂರ್ಗೆಲ್ಲ ಹೋಗ್ಯಾರ, ಫಾರಿನ್ಗೆಲ್ಲ ಹೋಗ್ಯಾರ, ಎಲ್ಲೋ ಹೋಗ್ಯಾರ. ಅದಕ್ಕೆ ರಿಸೆಪ್ಷನಿಸ್ಟ್ ರಿಪ್ಲೈಡ್ ದೀಪಕ್ that he is not, he was not. ಈಜಿ ಐತೆ ನೋಡ್ರಿ. ಅದು ಥರ್ಡ್ ಪರ್ಸನ್ ಸಿಂಗುಲರ್ ಅಲ್ಲ, ಥರ್ಡ್ ಪರ್ಸನ್ ಚೇಂಜ್ ಆಗೋದಿಲ್ಲ. ಟೆನ್ಸ್ ಅಷ್ಟೇ ಚೇಂಜ್ ಮಾಡ್ತಾರೆ. he was not available this week ಹೋಗಿ that week ಮಾಡ್ಬಿಟ್ರಿ. ದೀಪಕ್ ಏನಂತಾರೆ ಅದಕ್ಕೆ? when will he come? ಕ್ವಶನ್ ಮಾಡ್ತಾರೆ. ದೀಪಕ್ ಕ್ವಶನ್ ಅದ. ದೀಪಕ್ ಆಸ್ಕ್ಡ್, ಇಂಟರಾಗೇಟೆಡ್, ಏನಾದರೂ ಯೂಸ್ ಮಾಡಿ ನಿಮ್ಗೆ ಯಾವ್ದಾಗ ಅನುಕೂಲ ಆಗುತ್ತೆ ಅದು. ದೀಪಕ್ ಆಸ್ಕ್ಡ್ ರಿಸೆಪ್ಷನಿಸ್ಟ್ when will he come? he will come. ಟೆನ್ಸ್ ಪಾಸ್ಟ್ ಮಾಡಿದ್ರೆ he would come. when he would come. come ಅಂದ್ರೆ ಗೋ ಮಾಡ್ರಿ, ಬಿಡ್ರಿ. ದೀಪಕ್ ಆಸ್ಕ್ ರಿಸೆಪ್ಷನಿಸ್ಟ್ when he would come, when he would go. ಅದಕ್ಕೆ ರಿಸೆಪ್ಷನಿಸ್ಟ್ ಏನೇ ಹೇಳ್ತಾನ? he will come next Monday. Receptionist replied Deepak that he would go next Monday ಇದ್ರೆ the following ಅಂತ ಮಾಡ್ಬೇಕಲ್ರಿ. the following, next ಹೋಗಿ the following Monday. The receptionist replied Deepak that he would come or go, he would come the following Monday.
ನಾವು ನೆಕ್ಸ್ಟ್ ಮಂಡೇನ ಬರ್ತಾರೆ. ಅದಕ್ಕೆ ದೀಪಕ್ ಏನಂತಾರ, ಪ್ಲೀಸ್ ಫಿಕ್ಸ್ ಎನ್ ಅಪಾಯಿಂಟ್ಮೆಂಟ್ ಫಾರ್ ಮಂಡೇ. ದೀಪಕ್ ರಿಕ್ವೆಸ್ಟೆಡ್, ಪ್ಲೀಸ್ ಬಿಟ್ಬಿಡ್ರಿ. ಫಿಕ್ಸ್ ಹೊರಬತ್ತಿಲ್ಲ, ಅದನ್ನ ಇನ್ಫಿನಿಟಿವ್ ಮಾಡ್ರಿ. ಟು ಫಿಕ್ಸ್, ದೀಪಕ್ ರಿಕ್ವೆಸ್ಟೆಡ್ ಟು ಫಿಕ್ಸ್ ಎನ್ ಅಪಾಯಿಂಟ್ಮೆಂಟ್ ಫಾರ್ ಮಂಡೇ. ಫಿನಿಶ್ಡ್. 7th, ಪ್ರಿನ್ಸ್ ಏನ್ ಹೇಳ್ತಾರ, ಪ್ರಿನ್ಸ್ ಮಿನಿಸ್ಟರ್, ಇದು 2 DRS ಲೆಸನ್ ಅಂತ ಇರಬೇಕು. ಫೈಂಡ್ ಸಮ್ ಚೀಪರ್ ವೇ, ಸಿಮಿಲರ್ ಕಾಣಿಸ್ತೈತ್ರಿ. ವಿ ಮಸ್ಟ್ ಡಿಸ್ಮಿಸ್ ದ ಗಾರ್ಡ್, ಇಟ್ ವಿಲ್ ಬಿ ಎ ಸೊಲ್ಯೂಷನ್. ನೋ, ಸ್ವಲ್ಪ ಚೇಂಜಸ್ ಅದಾವ್ರೆ. ಪ್ರಿನ್ಸ್ ಏನ್ ಹೇಳ್ತಾರ, ಯು ಮಸ್ಟ್ ಫೈಂಡ್ ಸಮ್ ಚೀಪರ್ ವೇ ಆಫ್ ಡೀಲಿಂಗ್ ವಿತ್ ದಿಸ್ ರಾಸ್ಕಲ್. ಒಂದ್ ಸೆಂಟೆನ್ಸ್ ಮುಗಿತು. ದ ಪ್ರೆಸೆಂಟ್ ಪ್ಲಾನ್ ಇಸ್ ಟು ಎಕ್ಸ್ಪೆನ್ಸಿವ್. 2 ಅಸರ್ಟಿವ್ ಸೆಂಟೆನ್ಸ್ ಅದ. ಅಂಡ್ ಹಿ ಕಂಟಿನ್ಯೂಡ್ ದಟ್ ಅಂದ್ಬಿಟ್ರಿ. ಪ್ರಿನ್ಸ್ told the minister that they must find some cheaper way of dealing with that rascal, and he continued that the present plan was too expensive. ಗೊತ್ತಾಗುತ್ತಿಲ್ಲ ನಮಗೆ, ಚೂರು ಫಾಸ್ಟ್ ಡೈರೆಕ್ಟ್ ಹೋಗ್ಬಿಟ್ಟೆ. ಅಸರ್ಟಿವ್ ಸೆಂಟೆನ್ಸ್ ಅದ ಇದು. ಆದ್ದರಿಂದ ಟೋಲ್ಡ್ ಯಾರಿಗೆ, ದ ಮಿನಿಸ್ಟರ್. ಪ್ರಿನ್ಸ್ ಟೋಲ್ಡ್ ದ ಮಿನಿಸ್ಟರ್ ಕಂಜಂಕ್ಷನ್ ದಾಟ್. ಇವು ಅಂದ್ರೆ ಹಿ ಅಂತ ಮಾಡ್ಬಿಡು, ಇಲ್ಲ ದೇ ಅಂತ ಮಾಡ್ಬೋದ್ರಿ. ದೇ ಮಸ್ಟ್ ಐತಲ್ಲ, ದೇ ಮಸ್ಟ್ ಇದ್ದದ್ದು ಮಾಡಲ್ ಆಕ್ಸಿಲರಿ ಪಾಸ್ಟ್ ಟೆನ್ಸ್ ಮಾಡ್ಕೋಬೇಕು. ನಾನೇನ ತಪ್ಪೇನಂದ, ನಾನು ಇದಕ್ಕಿಂತ ಸರಿಯಾಗಿ ನೋಡ್ಕೊಂಡಿರ್ತಾನ. ಮಸ್ಟ್ ಇದ್ದದ್ದು ಹ್ಯಾಡ್ ಟು ಆಗ್ತೈತಿ. ಮಸ್ಟ್, ಶುಡ್ ಮಾಡಲ್ಗಳು ಇಂಡೈರೆಕ್ಟ್ ಸ್ಪೀಚ್ ಒಳಗ ಹ್ಯಾಡ್ ಟು ಆಗ್ಬೇಕು. The prince told the minister that they had to, ಆಗಲೇನೋ ಮಸ್ಟ್ ಅಂದಂಗಂದೆ ಅನ್ಬೋದು, ಮಸ್ಟ್ ಅನ್ಬೋದು, ಬಟ್ ಹ್ಯಾಡ್ ಟು ಈಸ್ ಪ್ರೆಫರ್ಡ್. ಮಸ್ಟ್ ಬದಲಾಗಿ ಹ್ಯಾಡ್ ಟು, ಶುಡ್ ಬದಲಾಗಿ ಹ್ಯಾಡ್ ಟು. ಯಾಕೆ ಹ್ಯಾಡ್ ಟು ಮಾಡಬೇಕನ್ನೋದು ಹೇಳುವಂತ ಸಮಯ ಅಲ್ಲ ಈಗ. ಅದ್ರಾಗ ನಾನು ಅಲ್ಲಿ ಹೇಳಿ, ನಾನು ಅಲ್ಲಿ ನೋಡ್ಕೊಡ್ರಿ. ಪ್ರಿನ್ಸ್ told the minister that he had to, they had to find some cheaper way of dealing with that rascal. This ಹೋಗಿ that ಅಷ್ಟೇ ಚೇಂಜ್, ಉಳ್ಕಂತರ ಸೇಮ್ ಆಗ್ತದೆ. 2 ಅಸರ್ಟಿವ್ ಸೆಂಟೆನ್ಸ್ ಅಂಡ್ ಜೋಡಿಸ್ಬೇಕಿದನ್ನ, ಫುಲ್ ಪಾಯಿಂಟ್ ಕೈ ಬಿಡ್ಬೇಕ್ರಿ. ಅಂಡ್ he continued ಅಸರ್ಟಿವ್ ಸೆಂಟೆನ್ಸ್ that the present plan is ಹೋಗಿ was ಮಾಡ್ಬಿಡ್ರಿ. ಟು ಬಿ ಪ್ರೆಸೆಂಟ್, ಟು ಬಿ ಪಾಸ್ಟ್ ಮಾಡ್ರಿ. ಟು ಎಕ್ಸ್ಪೆನ್ಸಿವ್. ಅದಕ್ಕೇನಂತಾರೆ ಮಿನಿಸ್ಟರ್, ವಿ ಮಸ್ಟ್ ಡಿಸ್ಮಿಸ್ ದ ಗಾರ್ಡ್, ಸಜೆಷನ್ ಕೊಡ್ತಾರ. ಹೌದಲ್ಲ, ಮಿನಿಸ್ಟರ್ ಟೋಲ್ಡ್, ಸಜೆಷನ್ ಕೊಟ್ಟರು ಸಹಿತ ಸಬ್ಜೆಕ್ಟ್ ಐತಿಲ್ಲ, ಆದ್ರಿಂದ ಇಂಪರೇಟಿವ್ ಆಗಲ್ರಿ ಇದು. ಮಿನಿಸ್ಟರ್ ಟೋಲ್ಡ್ ಅನ್ಬೇಕು. ಮಿನಿಸ್ಟರ್ ಟೋಲ್ಡ್ ಪ್ರಿನ್ಸ್ ದಟ್ ದೇ ಹ್ಯಾಡ್ ಟು ಡಿಸ್ಮಿಸ್ ದ ಗಾರ್ಡ್. ಮಸ್ಟ್ ಹೋಗಿ ಹ್ಯಾಡ್ ಟು ಆಗಬೇಕು. ಅದು ಪ್ರಿನ್ಸ್ ಅಂತಾರ, ವಿಲ್ ಇಟ್ ಬಿ ಎ ಸೊಲ್ಯೂಷನ್, ಅದು ಸೊಲ್ಯೂಷನ್ ಆಗುತ್ತಾ, ಎಕ್ಸ್ಪ್ರೆಸ್ ಡೌಟ್ ಎಕ್ಸ್ಪ್ರೆಸ್ ಮಾಡ್ತಾರೆ. Prince asked minister if will it be, it will be, it will be, it would be a solution. Prince asked minister if it would be a solution. Full point ಕೊಡಬೇಕು, ಇಲ್ಲೆಲ್ಲ ಕ್ವಶನ್ ಮಾರ್ಕ್ ಬರೋದಿಲ್ಲ ಇಂಡೈರೆಕ್ಟ್ ಸ್ಪೀಚ್ ನಾಗ. ಇಂಡೈರೆಕ್ಟ್ ಸ್ಪೀಚ್ ನಾಗ ಎಲ್ಲಾ ಸೆಂಟೆನ್ಸ್ಗಳು ಅಸರ್ಟಿವ್ ಸೆಂಟೆನ್ಸ್ಗಳು ಆಗುತ್ತವೆ. 2 + 2 4 ಅಂತೀವಲ್ಲ ಹಂಗ. All types of sentences are transformed into assertive sentences in a reported speech. Last, minister, yes, minister agreed it. He will run away. And he continued, and he told that. ಇದಕ್ಕೇನು yes ಅಂದದಕ್ಕೆ agreed. Minister agreed it. No ಅಂದಿದ್ರೆ denied it. Yes ಇದ್ರೆ agreed it. Minister agreed it, and he told him that he would run away. 8th, ಡೋನಲ್ಲ ಟೆಕ್ಸ್ಟ್ ಅದ, ಎಕ್ಸಾಕ್ಟ್ಲಿ ಟೆಕ್ಸ್ಟ್ ಬುಕ್ ಅದ. ಹೌದು ನೋಡಿನ್ರಿ, ಇದನ್ನ ಎಕ್ಸಾಕ್ಟ್ಲಿ ಟೆಕ್ಸ್ಟ್ ಬುಕ್ ಲೈನ್ಸ್ ಅದಾವ್ರಿ ಅವ್ರು. ಇದ ನಾನು ವಿಡಿಯೋ ಮಾಡಿ ಹಾಕಿನಿ, ಇದನ್ನ ಹಾಕಿನಿ ನಾನು ನೆನಪದ, ನೀವು ನೋಡ್ಕೋಬಹುದಲ್ಲೇ. ಸ್ವಲ್ಪ ವಿವರವಾಗಿ ಹೇಳಿರ್ತೀನಿ, ನಿಧಾನ ಹೇಳ್ತೀನಿ ವಿವರವಾಗಿ. 2 ತಿಂಗಳಿಂದ ಹಾಕಿದ್ದದು, 2-3 ತಿಂಗಳಿಂದ. ಡೋನಾಲಾರ, do you use a shoe brush as a handkerchief?
Donna Lara asked Don Gonzalo if. Do you use? You use. He uses. He used. If he used a shoe brush as a handkerchief. Don Gonzalo. What right have you to criticize my actions? ಏನ್ರಿ ನಿಮ್ಗೆ ಯಾವ ಹಕ್ಕಿದೆ ನನ್ನ ಆಕ್ಷನ್ಸ್ ಅನ್ನು ಕ್ರಿಟಿಸೈಸ್ ಮಾಡಲಿಕ್ಕೆ? Don Gonzalo asked Donna Lara what right? ಇದು WH ಕ್ವಶನ್ ಅದು. ಇದನ್ನ ಕಂಜಂಕ್ಷನ್ ಮಾಡ್ಕೊಳ್ರಿ. ವಾಟ್ ರೈಟ್? ಹ್ಯಾವ್ ಯು? ಯು ಹ್ಯಾವ್. ಯು ಹ್ಯಾವ್. ಶಿ ಹ್ಯಾಸ್. ಶಿ ಹ್ಯಾಸ್. ಸಿ ಹ್ಯಾಡ್. ವಾಟ್ ರೈಟ್ ಶಿ ಹ್ಯಾಡ್ ಟು ಕ್ರಿಟಿಸೈಸ್ ಹಿಸ್ ಆಕ್ಷನ್ಸ್? ಚಂದಾಗಿ ನೋಡ್ಕೋಬೇಕ್ರಿ. ಬಹಳದ ತೇರಿ ಪೂರ ಹೇಳಕ್ಕಾಗಿಲ್ಲ, ಸ್ವಲ್ಪ ಸ್ಪೀಡ್ ಮಾಡ್ತೀನಿ. ಡಾನ್ ಗೊಂಜಾಲೋ asked Donna Lara what right she had to criticize his actions. ಡೌಟ್ಗಳಿದ್ರೆ ನನಗೆ ಕಮೆಂಟ್ ಮಾಡ್ರಿ, ಒಂದು ಕ್ವಶನ್ ಹಾಕ್ರಿ. ಈ ಕ್ವಶನ್ಗೆ ಇದಕ್ಕೆ ಆನ್ಸರ್ ಏನು, ಇದು ಯಾಕೆ ಹಿಂಗಾಗುತ್ತೆ ಅಂತ ಡೌಟ್ಗಳು ಕೇಳ್ತೇನೆ. ಕಮೆಂಟ್ ಒಳಗೆ ಕೇಳ್ರಿ, ನಾವು ಫ್ರೀ ಇದ್ದಾಗ ನೋಡಿ. ಲೇಟ್ ಮಾಡೋದಿಲ್ಲ, ಅಷ್ಟ ಹಾಕ್ಬಿಟ್ಟಿರ್ತೀನಿ, ಕ್ವಿಕ್ ಹಾಕ್ತೀನಿ. ನಾನು ಸ್ವಲ್ಪ ಎಕ್ಸ್ಪರ್ಟ್ ಇಲ್ಲ ಇದನ್ನ, ಈ ವಿಷಯದೊಳಗೆ ಕಮೆಂಟ್ ನೋಡೋದು, ರೆಸ್ಪಾನ್ಸ್ ಮಾಡೋದು ಅದು ನನಗೆ ಗೊತ್ತಿಲ್ಲ. ಸ್ವಲ್ಪ ಯಾರಿಗೂ ಕೇಳ್ಕೊಂಡು ಮಾಡೇನೋ ಸ್ವಲ್ಪ ಮಾಡ್ತೇನೆ. ನನಗೆ ಗೊತ್ತದ ಕಮೆಂಟ್ಗೆ ರೆಸ್ಪಾನ್ಸ್ ಕೊಡೋದು, ಅನ್ಸು ಸ್ವಲ್ಪ ಗೊತ್ತು ಮಾಡ್ಕೊಂಡೇನೆ. ನಾವು ಸ್ವಲ್ಪ ಏಜ್ ಇಟ್ರಿ, ಹಿಂಗಾಗಿ ಸ್ವಲ್ಪ ಏನಿಲ್ಲ, ಸ್ವಲ್ಪ ಇದೇ ನಾನು ಅಪ್ಡೇಟೆಡ್ ಅದೇನ್ರಿ, ಮಾಡ್ತೀನಿ. ನಮ್ಮ ಹುಡುಗರು ಅದಾವೆ, ಬೇಕಾದಷ್ಟು ಎಕ್ಸ್ಪರ್ಟ್ ಅದಾರ, ನಾನು ಕೇಳ್ಕೊಂಡು ಮಾಡಿರ್ತೀನಿ. ನನಗೆ ನಾನು ಏನೇ ಹೇಳ್ತೇನೆ ಅಂದ್ರೆ, ನಿಮಗೆ ಯಾವ್ದಾರ ಲೈನ್ ಗೊತ್ತಾಗ್ಲಿಕ್ಕಂದ್ರೆ ಇದು ಹೇಗೆ ಚೇಂಜ್ ಆಗುತ್ತೆ ಅಂತ ಕೇಳ್ರಿ, ನೇರವಾಗಿ ಅಂತ ಕ್ವಶನ್ಗಳನ್ನ ಕೇಳ್ರಿ, ಹೇಳ್ತೇನೆ. ಇದು ಬರ್ತನೋ ಬರೋದಿಲ್ಲನೋ ಅಂತಂದ್ರೆ ಹಂಗೆ ಭಾಳ ಟಫ್ ಅದ ರೀ. ಹೇಳಕ್ ಬಂದಾಗ ಹೇಳ್ತೀವಿ, ಹೇಳಕ್ ಬರ್ಲಾರ್ದು ಹೇಳೋದಿಲ್ಲ, ಗೊತ್ತಾಗೋದಿಲ್ಲ. ಬರ್ಬೋದು ಬಿಡ್ಬೋದು ಅಂತ ಹೇಳ್ತೀವಿ. ಬರ್ತಂತ ತಿಳ್ಕೊಂಡು ನಿಮಗೆ ಮ್ಯಾನಿಪುಲೇಟ್ ಮಾಡಲ್ಲ, ಹಂಗೆಲ್ಲ ಮಾಡ್ಲಿಕ್ಕೆ ಬರೋದಿಲ್ಲ. ನಿಮ್ಗೆಲ್ಲ ಚೀಟ್ ಮಾಡಿದ್ರೆ ಸರಿ ಆಗುತ್ತೆ. ನನ್ನ ಟೀಚರ್ ಹಂಗೆಲ್ಲ ಮಾಡೋದಿಲ್ಲ. ನಿಮಗೆ ನೇರವಾಗಿ ಸ್ಟ್ರೈಟ್ ರೋಡ್ ತೋರಿಸ್ತೀನಿ ನಾನು, ಟೆಸ್ಟ್ ಮಾಡಲ್ಲ. ಮ್ಯಾನಿಪುಲೇಟ್ ಇಲ್ಲ, ಟ್ಯಾಂಟ್ಲೈಸಿಂಗ್ ನೋ. ಟ್ಯಾಂಟ್ಲೈಸ್ ಮಾಡ್ಬೋದು, ಮ್ಯಾನಿಪುಲೇಟ್ ಮಾಡೋದಿಲ್ರಿ. Donna Lara asked Don Gonzalo if he used a shoe brush as a handkerchief. Don Gonzalo asked Donna Lara what right he had to criticize his actions. ಇಲ್ಲೊಂದು ಭಾಳ ಚಂದ ಐತಿ, ಇದನ್ನ ಲೈನ್ ನಾನು ಡಿಟೇಲ್ ಆಗಿ ಹೇಳಿ ನೋಡ್ರಿ, ಅಲ್ಲಿ ನಾನು ವಿಡಿಯೋದಲ್ಲಿ ಅದನ್ನ ನೋಡ್ರಿ, ಹಾಕಿನ ಏ ನೇಬರ್ಸ್ ರೈಟ್ ಹಾಫ್ ಸೆಂಟೆನ್ಸ್ ಅದ. ಇಂಡೈರೆಕ್ಟ್ ಸ್ಪೀಚ್ ಮಾಡುವಾಗ ಹಾಫ್ ಸೆಂಟೆನ್ಸ್ ನಡೆಯೋದಲ್ಲ, ಅದನ್ನ ಫುಲ್ ಸೆಂಟೆನ್ಸ್ ಆಗಿ ಮಾಡ್ಕೋಬೇಕು. ಬಲಿ ಚಂದ ಇದು, ಒಂದು ಕ್ಷಣ ಹೇಳ್ತೇನೆ, ನಿಮಗೆ ಗೊತ್ತಾಗ್ಲಿದ್ದು. ವಾಟ್ ರೈಟ್ ಹ್ಯಾವ್ ಯು ಟು ಕ್ರಿಟಿಸೈಸ್ ಮೈ ಆಕ್ಷನ್ಸ್? ಏನ್ರಿ ಹಕ್ಕು ನಿಮಗೆ ಅಂತ ಕೇಳಿದ್ರೆ, ಏನ್ ಹಕ್ಕಂದ್ರೆ ನನಗೆ ನೇಬರ್ಸ್ ಹಕ್ಕಿದೆ ಅಂತೇಳಿ. ಇದನ್ನ ಹೆಂಗ್ ಮಾಡ್ಕೋಬೇಕು? ವಾಟ್ ರೈಟ್ ಹ್ಯಾವ್ ಯು ಅಂತ ಐತಲ್ಲ, ಇದನ್ನ ಐ ಹ್ಯಾವ್ ಎ ನೇಬರ್ಸ್ ರೈಟ್ ಟು ಕ್ರಿಟಿಸೈಸ್ ಯುವರ್ ಆಕ್ಷನ್ಸ್ ಅಂತ ತಿಳ್ಕೊಬೇಕು. ಈ ಸೆಂಟೆನ್ಸ್ ಪೂರ್ಣ ವಾಟ್ ರೈಟ್ ಹ್ಯಾವ್ ಯು ಅಂತ ಐತಿಲ್ಲ, ಐ ಹ್ಯಾವ್ ಎ ನೇಬರ್ಸ್ ರೈಟ್ ಟು ಕ್ರಿಟಿಸೈಸ್ ಯುವರ್ ಆಕ್ಷನ್ಸ್ ಅಂತಂದಂಗ ಅಂತ ತಿಳ್ಕೊಬೇಕು. ಇಡೀ ಹಿಂಗತೆ ಅನ್ಕೊಂಡು ಈ ಸೆಂಟೆನ್ಸ್ ಅನ್ನ ಇಂಡೈರೆಕ್ಟ್ ಸ್ಪೀಚ್ ಮಾಡ್ಕೋಬೇಕ್ರಿ. ಹಾಫ್ ಸೆಂಟೆನ್ಸ್ ಡೈರೆಕ್ಟ್ ಸ್ಪೀಚ್ ನ ನಡೀತೈತ್ರಿ, ಮೀನಿಂಗ್ ಆಗುತ್ತೆ. ಇಂಡೈರೆಕ್ಟ್ ಸ್ಪೀಚ್ ನ ಹಾಫ್ ಸೆಂಟೆನ್ಸ್ ಗಳು ಮೀನಿಂಗ್ ಆಗೋದಿಲ್ರಿ. ಇದನ್ನ ಫುಲ್ ಸೆಂಟೆನ್ಸ್ ಅನ್ನಾಗಿ ಮಾಡ್ಕೊಂಡು ಆ ಫುಲ್ ಸೆಂಟೆನ್ಸ್ ಅನ್ನ ಇಂಡೈರೆಕ್ಟ್ ಸ್ಪೀಚ್ ಮಾಡ್ಕೋಬೇಕು. Donna Lara asked Don Gonzalo. Donna Lara replied Don Gonzalo that she had a neighbor's right. ನಿಂತ ನಡೀತೈತಿ ಇಲ್ಲಿಗೆ, ಇಲ್ಲಕ್ಕದ ಕಂಟಿನ್ಯೂ ಮಾಡು. ಟು ಕ್ರಿಟಿಸೈಸ್ ಹಿಸ್ ಆಕ್ಷನ್ಸ್ ಹಾಕೋ ಬಿಟ್ರೆ ಬಿಡು, ಇದ್ರ ಮಾತ್ರ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. Donna Lara replied Don Gonzalo that she had a neighbor's right. Okay, next, Don Gonzalo. I do not care to listen to nonsense. Don Gonzalo told her that he did not care to listen to nonsense. I do not care hogi, he did not care. He did not care not to listen to nonsense. He did not care. He did not care to listen. Infinitive ಆಗ್ತದೆ, ಟೆನ್ಸ್ ಅಲ್ಲ. ಇದಂತೂ ಪ್ರಪೋಸಿಷನ್ ಆಗ್ತದೆ. Don Gonzalo
told Donna Lara that he did not care to listen to nonsense. Donna Lara ಏನ್ ಹೇಳ್ತಾರೆ, ಆಹಾ ಯು ಆರ್ ವೆರಿ ಪೊಲೈಟ್ ಅಂತ ಹೇಳ್ತಾನೆ. Donna Lara told Don Gonzalo that he was very polite. ಹೌದಲ್ಲ? ಎಸ್, ಒಂಥರ ಚುಚ್ಚು ಮಾಡ್ತಾ ಇದ್ದಾರೆ. Donna Lara told Don Gonzalo that he was very polite. ಇಟ್ಸ್ ಅಂದ್ರೆ ಸಾಕು, ಒಂದು ವರ್ಡ್ ಏನಾರು ಹಾಕ್ಬೇಕಂತ ಪ್ರಯತ್ನ ಮಾಡೋದಿಲ್ಲ. ಒಂದು ಇಷ್ಟ ಮಾಡ್ಬಿಡ್ರಿ, ನಡೀತದ್ರಿ. ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ಏನೋ ಒಂದು ಶಬ್ದ ಹಾಕ್ಬೋದು ಇರ್ತಲ್ಲ, ನನಗೆ ಸದ್ಯಕ್ಕೆ ಹೊಳಿವಲ್ಲ ಒಂದು ಶಬ್ದ ಹಾಕ್ಬೋದು. ಇಂಡೈರೆಕ್ಟ್ ಆಗಿ ಅಪೋಸಿಟ್ ಮೀನಿಂಗ್ ಅದು. ರಿಡಿಕ್ಯುಲಸ್ಲಿ ಅಂತ ಅನ್ಬೋದ್ರಿ. ಶಬ್ದ ನೆನಪಾಯ್ತು ನೋಡ್ರಿ. ರಿಡಿಕ್ಯುಲಸ್, ಅಪಹಾಸ್ಯ ಮಾಡ್ತಾರ, ಆಕೆ ರಿಡಿಕ್ಯೂಲ್ ಮಾಡ್ತಾರ. ಆಹಾ ನೀವು ಬಹಳ ಸಭ್ಯರಿ, ನೀವು ಅಸಭ್ಯ ಅಂತ ಅನ್ಬೇಕಾಗೈತಿ, ರಿಡಿಕ್ಯುಲಸ್ಲಿ ಹಾಕ್ರಿ. ಮಸ್ತದ ಶಬ್ದ. ಈ ಕ್ಷಣ ನೆನಪಾಯ್ತು ನೋಡ್ರಿ. ರಿಡಿಕ್ಯೂಲ್ ಮಾಡಿದ್ವಿ ಅಂತ, ರಿಡಿಕ್ಯೂಲ್ ಅಪಹಾಸ್ಯ ಮಾಡೋದ್ರಿ. ರಿಡಿಕ್ಯೂಲ್ ಮಾಡೋದು, ಅಪಹಾಸ್ಯ ಮಾಡೋದು. ಅಪೋಸಿಟ್ ಮೀನಿಂಗ್ ಕೊಡ್ಬೇಕಾದ್ರೆ ರಿಡಿಕ್ಯುಲಸ್ಲಿ ಅಂತೀವ್ರಿ. Donna Lara, Don Gonzalo, Donna Lara replied ridiculously that he was very polite. Ridiculously ಅಂತ ಹಾಕಿದ್ರೆ ಚೆನ್ನಾಗಿರ್ತದ್ರಿ, ಬಟ್ ನನ್ನ ವಿಡಿಯೋದಲ್ಲಿ ಅವಾಗ ನೆನಪಾಗಿಲ್ಲ, ನಾನು ಹಾಕಿಲ್ಲ. ನೆಕ್ಸ್ಟ್ 9th ಕ್ವಶನ್. ಮಿನಿಸ್ಟರ್, ಪ್ರಿನ್ಸ್. ಒಬ್ಬರೇ 3-4 ಸೆಂಟೆನ್ಸ್ ಹೇಳಾರಲ್ರಿ. 5 ಸೆಂಟೆನ್ಸ್ಗಳಲ್ಲಿ ಮಿನಿಸ್ಟರ್ ಒಂದೇ ಸೆಂಟೆನ್ಸ್ ಹೇಳ್ತಾರ, ಮುಂದೆ ಒಬ್ಬರೇ ಪ್ರಿನ್ಸ್ 4 ಸೆಂಟೆನ್ಸ್ ಒಬ್ಬರೇ ಹೇಳ್ತಾರ. ಹಿಂಗ 4 ಸೆಂಟೆನ್ಸ್ ಇದ್ದಾಗ ಏನ್ ಮಾಡ್ಕೋಬೇಕು, ಒಂದು ಟೆಕ್ನಿಕ್ ಯೂಸ್ ಮಾಡ್ಕೋಬೇಕು. ನಾ ಹೇಳ್ತೇನೆ ಬರ್ರಿ. ಇದು ಮಿನಿಸ್ಟರ್ ಇದೇನಂತ, ದ ಕಾಸ್ಟ್ ಆಫ್ ಎಕ್ಸಿಕ್ಯೂಷನ್ ವಿಲ್ ಬಿ 16,000 francs. ಮಿನಿಸ್ಟರ್ ಟೋಲ್ಡ್ ಪ್ರಿನ್ಸ್ ದಟ್ ದ ಕಾಸ್ಟ್ ಆಫ್ ಎಕ್ಸಿಕ್ಯೂಷನ್ ವುಡ್ ಬಿ 16,000 francs. ಇಲ್ಲಿ ಬಂದ್ರೆ ಇಲ್ಲ, ಇಷ್ಟ ಆಯ್ತು. ಈಗ ಮುಂದೆ ಏನ್ ಮಾಡ್ಕೋಬೇಕಂತಂದ್ರ, ಇಲ್ಲಿ ಏನ್ ಮಾಡ್ಕೋಬೇಕು, ಪ್ರಿನ್ಸ್ ಸ್ಟೂಡೆಂಟ್ಸ್ ಏನ್ ಮಾಡ್ಕೋಬೇಕಂದ್ರೆ, 1 ಸೆಂಟೆನ್ಸ್ 2 ಸೆಂಟೆನ್ಸ್ ಇಲ್ಲಿವರೆಗೂ ನೋಡ್ರಿ, ಇಲ್ಲಿವರೆಗೂ 3ನೇ ಸೆಂಟೆನ್ಸ್ ಇಲ್ಲಿವರೆಗೂ, ಇದು 4ನೇ ಸೆಂಟೆನ್ಸ್ ಐತಿಲ್ಲ. ಇಂಥ ಟೈಮ್ದೊಳಗೆ 4 ಸೆಂಟೆನ್ಸ್ ಇದ್ದಾಗ 2 ಸೆಂಟೆನ್ಸ್ಗಳನ್ನ ಜೋಡಿಸಿ ಒಂದು ಫುಲ್ ಪಾಯಿಂಟ್ ಕೊಡಬೇಕು, ಮತ್ತೆ 2 ಸೆಂಟೆನ್ಸ್ಗಳನ್ನ ಜೋಡಿಸಿ ಮತ್ತೊಂದು ಫುಲ್ ಪಾಯಿಂಟ್ ಕೊಡ್ಬೇಕ್ರಿ. 4 ಸೆಂಟೆನ್ಸ್ಗೆ 3 ಆ್ಯಂಡ್ ಹಾಕ್ಬೇಕಾಗ್ತೈತಿ, ಚಂದ ಆಗೋದಿಲ್ಲ. ಆ್ಯಂಡ್ ಹಾಕೋದು 1 ಸೆಂಟೆನ್ಸ್, 2ನೇ ಸೆಂಟೆನ್ಸು ಆ್ಯಂಡ್ ಹಾಕೋದು, 3ನೇ ಸೆಂಟೆನ್ಸು ಆ್ಯಂಡ್ ಹಾಕೋದು, 4ನೇ ಸೆಂಟೆನ್ಸು ಸರಿ ಆಗಲ್ಲ. 2 ಸೆಂಟೆನ್ಸ್ಗಳನ್ನ ಜೋಡಿಸಿ ಫುಲ್ ಪಾಯಿಂಟ್ ಕೊಟ್ಬಿಡ್ರಿ. 1ನೇ ಸೆಂಟೆನ್ಸ್ನಾಗ ನೌನ್ ಹಾಕ್ರಿ, 2ನೇ ಸೆಂಟೆನ್ಸ್ನಾಗ 2ಕ್ಕೂ ಪ್ರನೌನ್ ಹಾಕ್ರಿ, ಫುಲ್ ಪಾಯಿಂಟ್ ಕೊಡ್ರಿ. 3ನೇ ಸೆಂಟೆನ್ಸ್ ಅಗೇನ್ ನೌನ್ ಹಾಕ್ರಿ, 4ನೇ ಸೆಂಟೆನ್ಸ್ ಪ್ರನೌನ್ ಹಾಕ್ರಿ. ಇದ್ರದ್ದು ಪ್ರನೌನ್ಗಳು ನಾ ಹೇಳ್ತಾ ಇರೋದು, ಯಾರು ಹೇಳ್ಯಾರ ಅವ್ರು ನೋಡ್ರಿ. ನಾ ಮಾಡ್ತೀನಿ ಅನ್ಸದ್ದಕ್ಕೆ. ನಾ Prince told minister that the wretch was not worth the money. ಉಷ್ಟು ಅಸರ್ಟಿವ್ ಸೆಂಟೆನ್ಸ್ ಅದಾವ, ಲಕ್ಕಿಲಿ ನಿಮ್ಗೇನು ತೊಂದರೆ ಇಲ್ಲ. 1ನೇ ಸೆಂಟೆನ್ಸ್ ಟೋಲ್ಡ್ ಅನ್ರಿ, 2ನೇ ಸೆಂಟೆನ್ಸ್ ಕಂಟಿನ್ಯೂಡ್ ಅನ್ರಿ. Prince told minister that the wretch was not worth the money and he assertive sentence ಇಲ್ಲ ಇದು. Can't it be done cheaper? And he asked, ಇದು ನಾನೇನೋ 4 ಸೆಂಟೆನ್ಸ್ ಅಸರ್ಟಿವ್ ಅಂತ ಹೇಳಿದೆ, ಇಲ್ರಿ ಇದೊಂದು ಇಂಟ್ರಾಗೇಟಿವ್ ಸೆಂಟೆನ್ಸ್ ಅದ, ಹೊರಗೆ ಚೇಂಜ್ ಆಗ್ತದೆ. ಆಸ್ಕ್ ಅನ್ಬೇಕಿಲ್ಲ. ಇನ್ನೊಂದ್ಸಲ ಹೇಳ್ತ ನೋಡ್ರಿ. Prince told minister that the wretch was not worth the money and he asked him, can't it be done? Yes, no question. If can't it be, it can't be. It can't be, it couldn't be. If it couldn't be done cheaper, ಕಾಮ ಕೊಡಬಾರ್ದಾಗೈತೆ ಇಲ್ಲ, ಕಾಮ ತಪ್ಪದು, ಕಾಮ ಬರೋದಿಲ್ಲ ಇಲ್ಲ. If it couldn't be done cheaper, ಫುಲ್ ಪಾಯಿಂಟ್ ಕೊಟ್ಬಿಡ್ರಿ ಫ್ರೆಂಡ್ಸ್, ಫುಲ್ ಪಾಯಿಂಟ್ ಕೊಡ್ರಿ. ಆ್ಯಂಡ್ ಚೆನ್ನಾಗಿರೋಲ್ಲ ಅದು. 4 ಸೆಂಟೆನ್ಸ್ ಕೂಡಿಸ್ಲಿಕ್ಕೆ ಬರೋದಿಲ್ರಿ. 3 ಸೆಂಟೆನ್ಸ್ ಮ್ಯಾಕ್ಸಿಮಮ್ ಕೂಡಿಸ್ಬೋದ್ರಿ ಆ್ಯಂಡ್ ಹಾಕಿ. 4th ಸೆಂಟೆನ್ಸ್ ಬಂದ್ರೆ 2 ಸೆಂಟೆನ್ಸ್ ಹೊಡಿಬೇಕು, 2 ಸೆಂಟೆನ್ಸ್ ಕೂಡಿಸ್ಬೇಕು, ಫುಲ್ ಪಾಯಿಂಟ್ ಕೊಡಬೇಕು. ಅಗೇನ್ ಮತ್ತೆ ನೌನ್ಗಳನ್ನು ತಗೋಬೇಕು. 2 ಸೆಂಟೆನ್ಸ್ ಅದು ಬಿಡ್ರಿ, ಇಲ್ಲಿಗೆ ಮುಗೀತು. ಈಗ ಮಿನಿಸ್ಟರ್ ಇದು ಪ್ರಿನ್ಸ್ ಅಂತನ್ರಿ. ಮತ್ತೆ
Prince, idenada 16,000 pages to society sentence. Prince told minister that 16,000 francs was more than 2 francs a head on the whole population, and he continued that the people would not stand it. Okay, yes. Bande 1 hour in video ಆಯ್ತಿದ್ದು, ಇನ್ನೂ 12 ಇತ್ತು. 12 ಇನ್ನೊಂದು 2-3 ಮಾಡ್ಕೊಡ್ತೀನಿ ಬರ್ರಿ. ಕರೆಕ್ಟ್ ನಿಮಗೆ ಲೈನ್ ಗೊತ್ತಾಗ್ಲಿಕ್ಕೆ ಕಮೆಂಟ್ ಹಾಕ್ರಿ, ನಾ ಕ್ವಶನ್ ಮಾಡ್ತೀನಿ. ನಿಮ್ಮ ಪರ್ಟಿಕ್ಯುಲರ್ ನಾನು ಕೇರ್ ಮಾಡ್ತೀನಿ. ಯಾವ್ದಾದ್ರು ಕ್ವಶನ್ ನಿಮ್ಗೆ ಎಕ್ಸ್ಪರ್ಟ್ಸ್ ಮಾತ್ರ ಬರ್ತಿದ, ನಿಮಗೆಲ್ಲ ತಿಳಿತೈತಿ, ಒಂದ್ ಯಾವ್ದೋ ಗೊತ್ತಾಗಿಲ್ಲ ಅಂದ್ರೆ ಹಾಕ್ರಿ, ಅದು ಯಾಕೆ ಏನು ಅಂತೇಳಿ ನಾನು ಆನ್ಸರ್ ಮಾಡ್ತೀನಿ. ಖಂಡಿತ ಆನ್ಸರ್ ಮಾಡ್ತೀನಿ ರೀ, ಸ್ಪಾಟ್ ಆನ್ಸರ್ ಮಾಡ್ತೀನಿ. ಒಂದು ಕ್ಷಣ ಅನ್ಸೈತೆ ನಿಮ್ಗೆ ಇದು ಅಂದ್ರೆ ನಾನು ನೋಡ್ಲಾರ್ದ ಬಿಟ್ರೆ ಅಷ್ಟೇ, ನೋಡಿದೆ ಅಂದ್ರೆ ಲೇಟ್ ಮಾಡೋದಲ್ರಿ. ಕರೆಕ್ಟಾಗಿ ಕಮೆಂಟ್ಸ್ ನೋಡುದು ಹಿಂಗೆಲ್ಲ ಚೂರು ನಾನು ಸ್ಲೋ ಅದೇನೇನು ಬಿಗಿನರ್, ನೋಡ್ತೀನಿ, ಸ್ವಲ್ಪ ಹೆಚ್ಚು ಮಾಡ್ತೀನಿ. ಡೌಟ್ ಹಾಕ್ರಿ ನೀವು. ಹೌದಾ, ಹೋಗ್ಬಿಡ್ತೇನೆ. ನೆಕ್ಸ್ಟ್ ಬಂದ್ಬಿಡೋಣ 10th. ಪೆಟ್ರಾ, ಇದು ಟೆಕ್ಸ್ಟ್ ಒಳ್ಳೆದು. ಎಸನಿ ಮಾರ್ನಿಂಗ್, ಐ ಸಿ ಮೋರ್ ದೇರ್ ವೇಟಿಂಗ್ ಫಾರ್ ಮೀ. ಎಕ್ಸಾಕ್ಟ್ಲಿ ಟೆಕ್ಸ್ಟ್ ಬುಕ್ ನಂತರ ಇದು. ಐ ವಿಲ್ ಬಿ ಬ್ಯಾಕ್ ಸೂನ್, ವೇಟ್ ಎ ಮೂಮೆಂಟ್. ವಾಟ್ ಡಸ್ ದ ಶಿನೋರ ವಿಶ್. ಟೆಕ್ಸ್ಟ್ ಬುಕ್ ನಂತರ ಇದು ಎಕ್ಸಾಕ್ಟ್ ಬಿಡಿಸಿ ನೋಡ್ರಿ ಕ್ವಶನ್ ಇದನ್ನು ಹಾಕಿನಿದ್ದು. Petra, I see him over there waiting for me. Petra told Donalara that she saw him over there waiting for her. ಅದಕ್ಕೆ ಡೊನಾಲಾರ ಏನಂತಾರ, do not remain more than 10 minutes. Do not order. Donalara ordered Petra not to, do not ಹೋಗಿ not to remain more than 10 minutes. Each other. Petra, I will be back soon. Petra told Donalara that she would be back soon. Okay, Donalara ಏನಂತ wait a moment. Donalara suggested ಅನ್ನು, ordered ಅನ್ನು, ಯಾಕಂದ್ರೆ ಯಜಮಾನಿಕೆ ಮಿಸ್ಟ್ರೆಸ್ ಆರ್ಡರ್ಡ್ ಅನ್ಬೋದ್ರಿ, ಇಲ್ಲ ಸಜೆಸ್ಟೆಡ್ ಅನ್ಬೋದ್ರಿ. Donalara ordered Petra to wait. ಫಾರ್ಮ್ ಹೋಗಿ ಇನ್ಫಿನಿಟಿವ್ ಆಗ್ತದೆ. ಡೊನಾಲಾರ ಆರ್ಡರ್ಡ್ ಪೆಟ್ರಾ ಟು ವೇಟ್ ಎ ಮೊಮೆಂಟ್. ಪೆಟ್ರಾ ಏನಂತ ಅದಕ್ಕೆ ವಾಟ್ ಡಸ್ ದ ಶಿನೋರಾ ವಿಶ್. ನಾವು ದ ಶಿನೋರಾ ಅಂತ ಕಲ್ಬಿಡೋಣ, ರೆಸ್ಪೆಕ್ಟ್ಫುಲಿ ಅಂತ. ನಾನು ಶಿನೋರಾ ಒಬ್ರು ವ್ಯಕ್ತಿ ಆಗ್ತಾರೆ, ಇಲ್ಲಿ ಏನ್ ಮಾಡ್ಬೇಕು, ಡೊನಾಲಾರ ಅನ್ಬೇಕು. ಆಕ್ ಶಿನೋರಾ ಅಂತಾಳ್ರಿ, ನಾವ್ಯಾಕೆ ಶಿನೋರಾ ಅನ್ಬೇಕು ಅವ್ರಿಗೆ? ನಮಗೇನು ಯಜಮಾನ ಏನಾರ, ನಾವು ನಮ್ಮ ಅಭಿಪ್ರಾಯ ಹೇಳ್ತೀವಿ. ನಾವು ಇಲ್ಲಿಗ ಅವಳ ಫೀಲಿಂಗ್ ಏನನ್ನುವಂಥದ್ದನ್ನ ನಮ್ಮ ಅಭಿಪ್ರಾಯದೊಳಗೆ ರೆಸ್ಪೆಕ್ಟ್ಫುಲಿ ಕೇಳಿದಳು ಅಂತ ಅನ್ಬೇಕಷ್ಟೇ. ಅವಳು ಏನ್ ಮಾಡ್ತಾಳ, ಪೆಟ್ರಾ ತಮ್ಮ ಯಜಮಾನಕಿ, ಈಗ ಸೇವಕಿ ಅದಲ್ಲ, ಸರ್ವೆಂಟ್ ಅದಲ್ಲ, ಅದಲ್ಲ. ಈಗ ಮೇಡ್ ಸರ್ವೆಂಟ್ ಈಕೆ, ಮತ್ತೆ ಆಕೆ ಮೇಡಮ್ ಶಿನೋರಾ ಅಂತಾರ. ನಾವ್ಯಾಕೆ ಮೇಡಮ್ ಅನ್ಬೇಕ್ರಿ, ಅನ್ಬಾರ್ದು. ಮತ್ತೆ ಹೆಂಗ್ ಮಾಡ್ಕೋಬೇಕಿದ ಅಂತಂದ್ರೆ, ಪೆಟ್ರಾ ಆಸ್ಕ್ಡ್ ಡೊನಾಲಾರ ರೆಸ್ಪೆಕ್ಟ್ಫುಲಿ ಅಂದ್ರೆ ಶಿನೋರಾ ಅನ್ನುವಂತ ಮೀನಿಂಗ್ ಬಂದಿದೆ. ಪೆಟ್ರಾ ಆಸ್ಕ್ಡ್ ಡೊನಾಲಾರ ರೆಸ್ಪೆಕ್ಟ್ಫುಲಿ ವಾಟ್, WH ಕ್ವಶನ್ ಅದು, ಆಸ್ಕ್ಡ್ ಅದಲ್ಲ, ವಾಟ್ ಡಸ್ ಡೊನಾಲಾರ ವಿಶ್ ಅಂತ ಇದೆ. ಡೊನಾಲಾರ ಅನ್ನಬೇಕು ನಾವ್ರಿ, ನಾವು ಶಿನೋರಾ ಅನ್ನಬಾರ್ದು. ಆ ಶಿನೋರಾ ಅನ್ನುವಂತ ಮೀನಿಂಗ್ ರೆಸ್ಪೆಕ್ಟ್ಫುಲಿ ಅನ್ನುವಂತ ವರ್ಡ್ ಯೂಸ್ ಮಾಡ್ಕೊಂಡು ಕೊಟ್ಬಿಟ್ಟಿವಲ್ಲ. ಪೆಟ್ರಾ ಇದು ಬೆಲೆ ಚಂದ, ಅದು ಐಡಿಯಾ ಕೇಳ್ಕೋಬೇಕು ನೀವೆಲ್ಲ. ಅದನ್ನ ಹಿಂಗ ಬಿಡ. ಫಸ್ಟ್ ಆಫ್ ಆಲ್ ಏನು ಮಾಡಿದ್ರು ತಿಳಿದಿಲ್ಲ, ಅದ್ರಿ ಥಿಯರಿ ಗೊತ್ತಿರ್ಬೇಕು. ಸೊ ಹಿಂಗೆಲ್ಲ ಒಂದ್ ಸ್ವಲ್ಪ ನೀವು ಹಂಗಾರ ಅಂದಾಜ್ ಹಿಂಗತೆ ಒಂದ್ 18-20 ಬಿಡಿಸಿದಾರೆ ಪರ್ಫೆಕ್ಟ್ ಹಾಕಿಕೊಂಡ್ರಿ, ಬೇಡ ಹಂಗೆಲ್ಲ ಹಾಕ್ಲಿಕ್ಕೆ ಹೋಗ್ಬೇಡ. ಸ್ವಲ್ಪ ಸ್ಕಿಲ್ ಸ್ವಲ್ಪ ಈಜಿ ಆಗ್ಬೋದು, ಅದ್ರ ಕಾನ್ಫಿಡೆನ್ಸ್ ಇರೋದಿಲ್ಲ. ಕಾನ್ಫಿಡೆನ್ಸ್ ಯಾವಾಗ ಬರ್ತಂದ್ರ ಥಿಯರಿ ಕಲ್ತಾಕೆ ಕಾನ್ಫಿಡೆನ್ಸ್ ಬರ್ತದ್ರಿ. ಹೆಂಗ ಸೆಂಟೆನ್ಸ್ಗಳು ಚೇಂಜ್ ಆಗ್ತವೆ, ಹೆಂಗ ಪ್ರೊನೌನ್ ಚೇಂಜ್ ಆಗ್ತದೆ, ಹೆಂಗ ರಿಪೋರ್ಟಿಂಗ್ ವರ್ಬ್ ಚೇಂಜ್ ಆಗ್ತದೆ, ಇಂಟ್ರೊಡಕ್ಟರಿ ವರ್ಬ್ ಹೆಂಗ್ ಚೇಂಜ್ ಆಗ್ತದೆ, ಹೆಂಗ ಟೆನ್ಸಸ್ ಚೇಂಜ್ ಆಗ್ತದೆ, ಹೆಂಗ ಟೈಮ್ ಪ್ಲೇಸ್ ತೋರ್ಸಕ್ಕಂತ ವರ್ಡ್ಸ್ಗಳು ಚೇಂಜ್ ಆಗ್ತವೆ. ಥಿಯರಿ ಕಲಿಬೇಕ್ರಿ, ಥಿಯರಿ ಕಲ್ತ್ರ ಮಾತ್ರ ಗೊತ್ತಾಗ್ತದೆ. ಸ್ವಲ್ಪ ಈ ಟೈಮ್ದೊಳಗೆ ಏನ್ ಮಾಡಿಲ್ಲ, ನಾವು ಕಲ್ತಿಲ್ಲ, ಹೆಂಗ್ ಮಾಡುದು ಅಂತ ಅನ್ಕೊಂಡ್ರೆ ಅಂದ್ರೆ ನೋಡ್ತಾ ಇರ್ರಿ ರಿಪೀಟೆಡ್ಲಿ, ಒಂದ್ ಸ್ವಲ್ಪ ಏನಾದ್ರು ಹೆಲ್ಪ್ ಆಗ್ಬೋದು.
ಇಲ್ಲಕ ಬಾಯ್ ಹಟ್ಟಾಗೋ ವ್ಯವಸ್ಥೆ ಮಾಡ್ರಿ. ರಿಪೀಟೆಡ್ಲಿ ಓದಿದ್ರೆ ಜನಗಣಮನ ದಿನ ಅಂತೀವಲ್ಲ, ಅರ್ಥ ಆಗಿಲ್ಲ ಜನಗಣಮನದೊಳಗೆ ಏನೈತೆ ಅಂತೇಳಿ, ಸ್ವಲ್ಪ ಜನಕ್ಕೆ ಅರ್ಥ ಆಗಿರ್ತೈತೆ. ಆದರೂ ಬಾಯ್ ಹೇಳ್ತೇವಲ್ಲ, ಆ ಥರ ಸ್ಟೂಡೆಂಟ್ಸ್ ನೀವು ರಿಪೀಟೆಡ್ಲಿ ಓದೋದ್ರಿಂದ ನಿಮ್ಗೆ ಅರ್ಥ ಆಗಿರ್ಲಿಕ್ಕೂ ಸಹಿತ ಬರಿಬೋದ್ರಿ. ಪೆಟ್ರಾ ಲಾಸ್ಟ್ ಟೈಮ್ ಸಾರಿ ಭಾಳ ಮಾತಾಡಿದ್ನೇನ್ರಿ, ಅದೊಂದು ಭಯ ಇರ್ತದೆ ನನಗೆ ಒಂಚೂರು, ಮಾತಾಡಬಾರ್ದಲ್ಲ, ಭಾಳ ಮಾತಾಡಬಾರ್ದು. ಪೆಟ್ರಾ ಏನಂತಾರೆ ಇವರು, ವಾಟ್. ಪೆಟ್ರಾ ಆಸ್ಕ್ಡ್ ಡೋನಾಲಾರ ವಾಟ್ ಡಸ್ ಡೋನಾಲಾರ ವಿಶ್. ಡೋನಾಲಾರ ವಿಶಸ್. ಸಿಂಪಲ್ ಪಾಸ್ಟ್ ಮಾಡ್ರಿ. ಡೋನಾಲಾರ ವಿಶ್. ಪೆಟ್ರಾ ಆಸ್ಕ್ಡ್ ಡೋನಾಲಾರ ವಾಟ್, ಮತ್ತೊಂದ್ಸಲ ಡೋನಾಲಾರ ಬೇಡ, ಶಿ ಅಂದ್ಬಿಡ್ರಿ. ಇಲ್ಲಕಂದ್ರೆ ಹೆಂಗ್ ಮಾಡ್ರಿ, ಪೆಟ್ರಾ ಆಸ್ಕ್ಡ್ ವಾಟ್ ಡೋನಾಲಾರ ವಿಶ್ಡ್. ಇಲ್ಲಕಂದ್ರೆ ಪೆಟ್ರಾ ಆಸ್ಕ್ಡ್ ಡೋನಾಲಾರ ವಾಟ್ ಶಿ ವಿಶ್ಡ್. ಇಲ್ಲಕಂದ್ರೆ ವಾಟ್ ಶಿ ಬರೆದು ಸಿ ಬ್ರಾಕೆಟ್ ಒಳಗೆ ಡೋನಾಲಾರ ಅಂತ ಅಂದ್ರಿ. ವಾಟ್ ಶಿ ಬ್ರಾಕೆಟ್ ಒಳಗೆ ಡೋನಾಲಾರ ವಿಶ್ಡ್. ಅನಿವಾರ್ಯ ಸ್ವಲ್ಪ ಸ್ಪೀಡ್ ಮಾಡಿದೆ ಅಂತ ಅನ್ಕೋತೇನ್ರಿ. ಡಿಟೇಲ್ ಚಂದ, ಭಾಳ ಚಂದ ಹೇಳ್ಬೋದು ಇದನ್ನ, ಬಟ್ ಏನ್ ಮಾಡಕ್ಕೆ ಈಗೆಲ್ಲ ಹೇಳುವಂತ ಸಮಯ ಅಲ್ಲ ಇದು. ಈ ವಿಡಿಯೋ ಅದಕ್ಕಾಗಿ ಇಲ್ಲ, ಇದು ಎಕ್ಸಾಮಿನೇಷನ್ ಪ್ರಿಪರೇಷನ್ ಏನಿದ್ರು ರಿವಿಷನ್, ಇದು ಥಿಯರಿ ಕಲಿಸೋದಿಲ್ಲ. ಮತ್ತೆಲ್ಲ ಹೇಳ್ತಂತ ತಗೊಳ್ರಿ, ನಿಧಾನವಾಗಿ ನೋಡ್ತಾ ಇರ್ರಿ, ಹೊಸ 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 ತರದ್ ಹಾಕ್ತೇನೆ. ಬೇಕಾದಷ್ಟು ಹೇಳ್ಬೋದು, ಹೇಳ್ತಾ ಇರ್ತೇನೆ, ನೋಡ್ತಾ ಇರ್ರಿ. ಎಕ್ಸಾಮ್ ಮುಗಿದು ನೋಡ್ತಾ ಇರ್ರಿ, ಡಿಗ್ರಿ ಹೋದ್ರು ನೋಡ್ತಾ ಇರ್ರಿ. ನಿಮ್ ಬ್ರದರ್ಸ್ ಸಿಸ್ಟರ್ಸ್ ಯಂಗರ್ ಫ್ರೆಂಡ್ಸ್ಗೆಲ್ಲ ಹೇಳ್ರಿ. ಇದು ಐ ಬಿಲೀವ್ ದಟ್ ದ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್. ಅಲಿಫಿಯಾನೋ, ಬೋರಸ್, ಇಂಟರ್ವ್ಯೂ. ಅಲಿಫಿಯಾನೋ ಅವ್ರು ಏನಂತಾರ, ವಾಟ್ ಈಸ್ ಬ್ಲೈಂಡ್ನೆಸ್ ಟು ಯು? ಟೆಕ್ಸ್ಟ್ ಬುಕ್ ಇದು, ಎಕ್ಸಾಕ್ಟ್ಲಿ ಟೆಕ್ಸ್ಟ್ ಬುಕ್ ನಂದು. ವಾಟ್ ಈಸ್ ಬ್ಲೈಂಡ್ನೆಸ್ ಟು ಯು? ಅಲಿಫಿಯಾನೋ ಆಸ್ಕ್ಡ್ ಬೋರಸ್ ವಾಟ್ ವಾಸ್ ಬ್ಲೈಂಡ್ನೆಸ್ ಟು ಹಿಮ್. ಹಿಂಗನ ಮಾಡಾಗಲ್ಲ ಹೇಳೇನ್ರಿ, ಇದೆರಡು ರೀತಿ ಮಾಡ್ಬೋದು. ವಾಟ್ ತಗೊಂಡು ಸಬ್ಜೆಕ್ಟ್ ಇತ್ತಂದ್ರೆ ಅದನ್ನ ಮತ್ತೆ ಹೇಳ್ತೇನೆ, ಸ್ವಲ್ಪ ರಗಡಿ ಐತಿರೋದು. ವಾಟ್ ವಾಸ್ ಹಾಕೋದು ಬ್ಲೈಂಡ್ನೆಸ್ ಟು ಹಿಮ್. ಇಂಥದಿತ್ರ ಇಂಟ್ರಾಗೇಟಿವ್ ಮತ್ತು ಅಸರ್ಟಿವ್ ಸೆಂಟೆನ್ಸ್ ಪ್ಯಾಟರ್ನ್ ಸೇಮ್ ಉಳಿತೈತಿ, ಹಂಗಾರ ಮಾಡಿ. ಇಲ್ಲಕಂದ್ರೆ ಚೇಂಜ್ ಮಾಡ್ರಿ. ಅಲಿಫಿಯಾನೋ ಆಸ್ಕ್ಡ್ ಬೋರಸ್ ವಾಟ್ ವಾಸ್ ಬ್ಲೈಂಡ್ನೆಸ್ ಟು ಹಿಮ್. ಇಲ್ಲಕಂದ್ರೆ ಅಲಿಫಿಯಾನೋ ಆಸ್ಕ್ಡ್ ಬೋರಸ್ ವಾಟ್ ಬ್ಲೈಂಡ್ನೆಸ್ ವಾಸ್ ಟು ಹಿಮ್. ಹಿಂಗಾರ ಮಾಡ್ರಿ. ಬೋರಸ್ ಏನಂತ, ಇಟ್ಸ್ ಅ ವೇ ಆಫ್ ಲೈಫ್. ಬೋರಸ್ ರಿಪ್ಲೈಡ್ ದಟ್ it was a way of life. Boris replied that it was a way of life. Alifana ನಂತರ have you thought of writing? Question ಕೇಳ್ತಾರೆ, yes no question ಇದು. Alifano asked Boris if have you thought, you have thought, you have thought, he had thought. Have you thought assert ಮಾಡ್ರಿ, you have thought. Pronounce ಮಾಡ್ರಿ, he has thought. Tense ಮಾಡ್ರಿ, he had thought. Alifano asked Boris if he had thought of writing a book on the history of the book. ಇದೇನು ಚೇಂಜ್ ಆಗೋದು, ಇದಕ್ಕಿದ್ದಂಗೆ ಬರೀಬೇಕು, ಫುಲ್ ಪಾಯಿಂಟ್ ಕೊಡಬೇಕು, ಲೈನ್ ಕಂಟಿನ್ಯೂ ಆಗ್ಬೇಕಂತ ಆಗಲೇ ಹೇಳಿ ನಿಮ್ಗೆ. ಬೋರಸ್ ಏನಂತಾರೆ ಅದಕ್ಕೆ, ಇಟ್ಸ್ ಅನ್ ಎಕ್ಸಲೆಂಟ್ ಐಡಿಯಾ. ಡಬಲ್ ಸೆಂಟೆನ್ಸ್ ಅದ ನೋಡಿ, 1 2 3 4 5 ಡಬಲ್ ಸೆಂಟೆನ್ಸ್ ಇದ್ದರೆ ಡಬಲ್ ಮಾರ್ಕ್ಸ್ ಇರ್ತಾವ್ರಿ. ಇದು ಇಟ್ಸ್ ಅನ್ ಎಕ್ಸಲೆಂಟ್ ಐಡಿಯಾ, ಐ ವಿಲ್ ಕೀಪ್ ಇಟ್, ಎರಡು ಅಸರ್ಟಿವ್ ಸೆಂಟೆನ್ಸ್ ಅದಾವ್ರಿ ಅದಕ್ಕೆ. ಅಂಡ್ ಕಂಟಿನ್ಯೂಡ್ ದ್ಯಾಟ್ ಬೇಕ್ರಿ. ಬೋರಸ್ ರಿಪ್ಲೈ ಮಾಡ್ತಾರೆ ಕ್ವಶನ್ಗೆ, ಯಾವ ಥಾಟ್ ಆಫ್, ವಿಚಾರ ಮಾಡಿರ ಬರೆಯುವಂತ ಪುಸ್ತಕ ಬರೆಯುವಂತದ್ದು. ಹಾ ಎಕ್ಸಲೆಂಟ್ ಐಡಿಯಾ ಐತೆ. ರಿಪ್ಲೈಡ್ ಅಂತ ಅಂದ್ಬಿಟ್ರು. ಬೋರಸ್ ರಿಪ್ಲೈಡ್ ದಟ್ ಇಟ್ ವಾಸ್ ಅನ್ ಎಕ್ಸಲೆಂಟ್ ಐಡಿಯಾ. ಇಟ್ ಥರ್ಡ್ ಪರ್ಸನ್ ಚೇಂಜ್ ಆಗುದಿಲ್ಲ, ಟು ಬಿ ಪ್ರೆಸೆಂಟ್ ಟು ಬಿ ಪಾಸ್ಟ್. ಇಟ್ ವಾಸ್ ಅನ್ ಎಕ್ಸಲೆಂಟ್ ಐಡಿಯಾ. ಅಂಡ್ ಹಿ ಕಂಟಿನ್ಯೂಡ್ ದಟ್ ಐ ವಿಲ್ ಕೀಪ್, he will keep, he would keep. And he continued that he would keep it in his mind. Last question, friends. 12th, POP campaign or textual situation. The E from Embanta Swerant. Illri textbook nagillidu. ಇದೆಲ್ಲ ಏನಿಲ್ಲ ಎಕ್ಸಾಕ್ಟ್ಲಿ ಟೆಕ್ಸ್ಟ್ ಬುಕ್ ನೊಳಗೆ ಇದೆಲ್ಲ ಎಕ್ಸಾಕ್ಟ್ಲಿ ಇಲ್ರಿ, ಸ್ವಲ್ಪ ಚೇಂಜಸ್ ಮಾಡ್ಕೊಡ್ಬೋದು ಅಂತ ಆಗಲೇ ಹೇಳಿ ನನ್ರಿ ನಮ್ಗೆ. ಟೆಕ್ಸ್ಟ್ ಬುಕ್ ನಂದೇ ಕೊಡ್ತಾರ, ಬಟ್ ಎಕ್ಸಾಕ್ಟ್ ಲೈನ್ಸ್ ಕೊಡ್ಲಿಕ್ಕೆಲ್ಲ ಚೇಂಜಸ್ ಮಾಡಿ ಕೊಡ್ತಾರ. ಲಿಂಕರ್ ತುಂಬಲಿಕ್ಕೆ ಇಂಥದ್ದು ಕೊಡ್ತಾರೋ, ಎಕ್ಸ್ಪ್ರೆಷನ್ ತುಂಬಲಿಕ್ಕೆ ಇಂಥದ್ದು ಕೊಡ್ತಾರೋ, ರಿಪೋರ್ಟರ್ ಮಾಡ್ಲಿಕ್ಕೆ ಇಂಥದ್ದು ಕೊಡ್ತಾರೆ. ಎಕ್ಸಾಕ್ಟ್ ಆಗಿ ಕೊಡ್ಬೋದು,
ಲಿಂಕರ್ಗಂತೂ ಎಕ್ಸ್ಪ್ರೆಷನ್ಸ್ಗೆ ಎಕ್ಸಾಕ್ಟ್ ಕೊಡಕ್ ಆಗೋದೇ ಇಲ್ಲ. ಯಾಕಂದ್ರೆ 4 ಲಿಂಕರ್ ಟೆಕ್ಸ್ಟ್ ಬುಕ್ನಾಗ ಒಂದ ಕಡೆ ಬರಕ್ ಸಾಧ್ಯನೇ ಇಲ್ಲ. ಅದು 2 ಎಕ್ಸ್ಪ್ರೆಷನ್ ಒಂದ ಕಡೆ ಬರಕ್ ಸಾಧ್ಯನೇ ಇಲ್ಲ. ಸ್ವಲ್ಪ ಚೇಂಜಸ್ ಮಾಡ್ತಾರೆ ಟೆಕ್ಸ್ಟ್ ಬುಕ್ನಾಗಿಂತ, ಟೆಕ್ಸ್ಟ್ ಚೇಂಜ್ ಮಾಡ್ಕೊಡ್ತಾರೆ. ಬಟ್ ನಾಟ್ ಹಾರ್ಮಿಂಗ್ ದ ಒರಿಜಿನಲ್ ಮೀನಿಂಗ್ ಹೆಂಗಿದೆ ಕೊಟ್ಟಿರ್ತಾರೆ. ಇಲ್ಲಿ ಹೆಂಗಿರ್ತದ, ನಾಟ್ ಹಾರ್ಮಿಂಗ್ ದ ಒರಿಜಿನಲ್ ಮೀನಿಂಗ್ ಇರ್ತದೆ. ಅದಕ್ಕೆ ಚೇಂಜಸ್ ಆದ್ರೂ ಕೂಡ POP campaigner. The EE comes from ಎಂಬಂಟ swear on it. ಒಂದು assertive sentence ಅದ, ಇದು imperative sentence ಅದ. POP campaigner told Roof that the EE came from ಎಂಬಂಟ and he ಏನದು ಸ್ವೇರ್ ಆನ್ ಇಟ್, ಅದ್ರ ಮ್ಯಾಗ ಆನಿ ಮಾಡ್ರಿ ಅವ್ರೆ. ಅಂಡ್ ಹಿ ಆರ್ಡರ್ಡ್ ಅಂತ ಅಂದ್ಬಿಡ, ರೊಕ್ಕ ಕೊಟ್ಟಾನೀಗ ರೊಕ್ಕ 5 pounds ಇಟ್ಟಾನಲ್ಲ, ಆನಿ ಮಾಡಿ ಹೇಳೋ ಅದ್ರ ಮ್ಯಾಲ ನೀನು, ಹೌದಲ್ರಿ? ಆದ್ದರಿಂದ ಆರ್ಡರ್ಡ್ ಅಂತನ್ರಿ, ಆರ್ಡರ್ಡ್ ಅನ್ರಿ ಅಥವಾ ಟೋಲ್ಡ್ ಅಂದ್ರೆ ಬರ್ತೈತ್ರಿ. ಬಟ್ ಚಂದ ಅಂದ್ರೆ ಆರ್ಡರ್. ಟೋಲ್ಡ್ ಯಾವಾಗ ಯೂಸ್ ಮಾಡ್ತೀವಿ? ಅಸರ್ಟಿವ್ ಸೆಂಟೆನ್ಸ್ ಯೂಸ್ ಮಾಡ್ತೀವಿ. ಇಂಪರೇಟಿವ್ ಇದ್ದಾಗ ಯೂಸ್ ಮಾಡೋದು ಸಂದರ್ಭ ಇತ್ತಂದ್ರೆ. POP campaigner ಇದಕ್ಕಂತೂ ಟೋಲ್ಡ್ ಅನ್ರಿ, ಟೋಲ್ಡ್ ರೂಫ್ ದಟ್ ದ EE ಕೇಮ್ ಫ್ರಮ್ ಎಂಬಂಟ ಅಂಡ್ ಹಿ ಆರ್ಡರ್ಡ್ ರೂಫ್ ಸ್ವೇರ್ ಹೊರ ಬೈತಿ ಇನ್ಫಿನಿಟ್ ಮಾಡಿ ಟು ಸ್ವೇರ್, ಅಂಡ್ ಹಿ ಆರ್ಡರ್ಡ್ ರೂಫ್ ಟು ಸ್ವೇರ್ ಆನ್ ಇಟ್. ಅದಕ್ಕೆ ರೂಫ್ ಏನಂತಾರ? 2 ಸೆಂಟೆನ್ಸ್, 1 2, ಇಲ್ಲೊಂದ್ 2 4, ಇದೊಂದು 5 ಆದ್ವಲ್ರಿ. 5 ಮಾರ್ಕಿನ ಕ್ವಶನ್. ರೂಫ್ ಅಂತಾನೆ ಐ ವಿಲ್ ಕಾಸ್ಟ್ ಮೈ ಪೇಪರ್ ಫಾರ್ ಮಧುಕ. ಬಟ್ ಹೌದು, 2 ಅಸರ್ಟಿವ್ ಅದಾವೆ. ನಾ ಮಧುಕಕ್ಕೆ ಓಟ್ ಹಾಕ್ತಾನೆ, ಆದ್ರೆ ಒಂದ್ ಗ್ಯಾರಂಟಿ ನೆನಪಿರಲಿ, ಮಧುಕ ಮಾರ್ಕಸ್ನ ವಿರುದ್ಧ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ. ರೊಕ್ಕ ತಗೋತಾನ ಮತ್ತೆ ಹಿಂಗ ಅಂಜಿಕೆನೂ ಹಾಕ್ತಾನ. 2 ಅಸರ್ಟಿವ್ ಸೆಂಟೆನ್ಸ್ ಅದಾವ್ರಿ. ಟೋಲ್ಡ್ ಅಂದ್ಬಿಟ್ರೆ ಟೋಲ್ಡ್ ಅಂಡ್ ಕಂಟಿನ್ಯೂಡ್ ಅಂಡ್. ರೂಫ್ ಟೋಲ್ಡ್ POP campaigner that I will cast, he would cast his paper for Madhuka. And he continued that, but Madhuka had no chance against Marcus. And he continued that till bitter ಬರ್ತೈತಿ, ಮೀನಿಂಗ್ ಆಗತ್ತ, ನಡೀತೈತ್ರಿ. ಇದನ್ನ ಫುಲ್ ಪಾಯಿಂಟ್ ತೆಗೆದು ನೋಡೋಣ ಬರ್ರಿ, ಒಂದ್ ಸ್ವಲ್ಪ ಮೀನಿಂಗ್ ಆಗ್ಬೇಕಲ್ಲ. ರೂಫ್ ಟೋಲ್ಡ್ campaigner, POP campaigner that he would cast his paper for Madhuka, but Madhuka had no chance against Marcus. ಬರಬರಿ ಆಗ್ತದೆ. ಇಷ್ಟ ಮಾಡ್ರಿ ಬರಬರಿ ಆಗ್ತದೆ. 2 ಕೂಡಿಸ್ಬಿಡ್ರಿ, ಕಾಂಪ್ಲೆಕ್ಸ್ ಕೂಡಿಸ್ತವಲ್ಲ ಆ ತರಹ. ಕಾಂಪ್ಲೆಕ್ಸ್ ಕಾಂಪೌಂಡ್ ಸೆಂಟೆನ್ಸ್ ಬಂದಿಲ್ಲ, ಒಂದು ಇಲ್ಲೇ ಒಂದು ಬಂದಿಲ್ಲ. ಹಂಗಾಗಿ ಬೇರೆ ಕ್ವಶನ್ ಬಿಡಿಸಿ ನಾನು ಬಂದಿರ್ತಾವಲ್ಲ ಕಾಂಪ್ಲೆಕ್ಸ್ ಕಾಂಪೌಂಡ್ ಸೆಂಟೆನ್ಸ್ ಇದ್ರೆ ಹೆಂಗ್ ಮಾಡ್ಬೇಕಂತ ಹೇಳೇನ್ರಿ. ರೂಫ್ ಟೋಲ್ಡ್ POP campaigner that he would cast his paper for Madhuka, but Madhuka had no chance against Marcus. But Madhuka, he continued that ಅಂದ್ರೆ ಬೇಕಂದ್ರೆ ಇಲ್ಲಿ ಅಂದ್ರೆ ಬಿಟ್ರ ನಡೀತದೆ. ಅಂದಾಜ ಹಾಕ್ಬೋದ್ರ ಬಿಡಬೋದ್ರ, ಹಾಕಿದ್ರು ಮೀನಿಂಗ್ ಆಗ್ತದೆ. ನಾನು ಗೊತ್ತಿಲ್ಲ ಅಂತ ಹೇಳಕತ್ತಾರ ಅಂತ ಅನ್ಕೋಬೇಡ್ರಿ. ಮತ್ತೆ ನೀವು ಹಾಕಿದ್ರು ಮೀನಿಂಗ್ ಆಗ್ತದ. 1 ಊರು 2 ದಾರಿ ಇರ್ತೈತಲ್ಲ ಆ ತರ, 2 3 ದಾರಿ ಇರ್ತಾವಲ್ಲ ಆ ತರ. ಅದು ಹಂಗೂ ಕರೆಕ್ಟ್ ಆಗುತ್ತೆ, ಹಿಂಗೂ ಕರೆಕ್ಟ್ ಆಗುತ್ತೆ. ಯಾವ್ದು ನಿಮಗ ಈಸಿ ಆಗ್ತದ ಅದು ಮಾಡ. ಅದಕ್ಕೆ POP campaigner ಏನ್ ಹೇಳ್ತಾರೆ ಇವರು, ಹೋಗ ಈ ಸಲ ಗೆಲ್ಲಿಕ್ಕೂ ಮುಂದಿನ ಸಲ ಗೆದ್ದು, ನೀವೆಲ್ಲ ಶಿಲ್ಲಿಂಗ್ ಕೊಡ್ತೀರಿ, ಶಿಲ್ಲಿಂಗ್ ನೀವೆಲ್ಲ ಏನು ಪೌಂಡ್ಸ್ ಕೊಡ್ತೀರಿ, ಪೌಂಡ್ಸ್ ನೀವೆಲ್ಲ ಶಿಲ್ಲಿಂಗ್ ಕೊಡ್ತೀರಿ, ನಾವು ಪೌಂಡ್ಸ್ ಕೊಡ್ತೀವಿ, ಪೌಂಡ್ಸ್ ಅಂತೇಳಿ. ಶಿಲ್ಲಿಂಗ್ ಕಮ್ಮಿ. ಇವೆಲ್ಲ ಯಜಮಾನ ಮನೆ ಕೊಟ್ಟಿರ್ತಾರಲ್ಲ, ಅವರು 2 shillings ಕೊಟ್ಟರು, ಆಮೇಲೆ 1 shilling 4 shillings ಕೊಡ್ತಾರ. ನೀವು PAP ಪಾರ್ಟಿ ಅವರು ಶಿಲ್ಲಿಂಗ್ಸ್ ಕೊಡ್ತೀರಿ, ಸ್ವಲ್ಪ ದಿವ್ಸ ಬಿಟ್ಟು ನೋಡ್ರಿ ನಾವು ಪೌಂಡ್ಸ್ ಕೊಡ್ತೀವಿ ನಿಮಗೆ, ಪೌಂಡ್ಸ್ ಅಂತ ಹೇಳಿ. ಅಂದ್ರೆ ನೀವು ಸ್ವಲ್ಪ ರೊಕ್ಕ ಕೊಡ್ತೀರಿ, ನಾವು ಮುಂದಿನ ದಿನಮಾನದಾಗ ನೋಡಿ ಅಂತ ದೊಡ್ಡ ರೊಕ್ಕ ಕೊಡ್ತೀವಿ ಅಂತ ಹೇಳಿ. ಪೌಂಡ್ಸ್ ಹೆಚ್ಚು ರೊಕ್ಕ, ಶಿಲ್ಲಿಂಗ್ ಕಡಿಮೆ ರೊಕ್ಕ. ಅದಕ್ಕೆ ಇವ್ರು ಏನಂತಾರ, ನಿಮ್ದು ಮಧುಕ ಮಾತ್ರ ಗೆಲ್ಲೋದಿಲ್ಲ, ಕಟ್ಟಿಟ್ಟು ಬತ್ತಿದು. ಹೋಗ ಗೆಲ್ಲಿಕ್ಕ ಈಗ ಕಮ್ಮಿ ತಗೋಬಹುದು, ಮುಂದಿನ ಸಲ ಗೆಲ್ತೀವಿ.
ಅದಲ್ಲ, ನೀವೆಲ್ಲ ಶಿಲ್ಲಿಂಗ್ ಕೊಡ್ತೀವಿ, ನಾವು ಪೌಂಡ್ ಕೊಡ್ತೀವಿ, ಪೌಂಡ್ಸ್. POP ಕ್ಯಾಂಪೇನರ್ ಅಂತನ ಟೋಲ್ಡ್ ಆಯ್ತದು, ಅಸರ್ಟಿವ್ ಆಗ್ತದೆ ಅದು. POP campaigner told Roof that Madhuka gave out pounds, kamana kodri, not shillings. Full point ಕೊಟ್ಬಿಟ್ರಿ. ಫ್ರೆಂಡ್ಸ್, ನಾನು ಮೊದಲೇ ಹೇಳೇನೆ, ಇದು ಭಾಳ ಟಫ್ ಟಾಪಿಕ್, ಭಾಳ ಟಫ್ ಕೆಲಸ. ಈ ಒಂದು ಸ್ವಲ್ಪ ನೆಲ ಸ್ವಲ್ಪ ಈಸಿಯಾಗಿತ್ತಂದ್ರೆ ಕಡದ ಹಿಂಗೆ ತೆಕ್ ಮಾಡ್ಬೋದ್ರಿ. ಇದು ದೊಡ್ಡ ಕಲ್ಲಿಂದು ಗುಡ್ಡ ಇದು. ಶ್ರಮ ಭಾಳ ಬೇಕು, ಭಾಳ ಶ್ರಮದ ನಂತರ ನಮಗೆ ಯಶಸ್ಸು ಸಿಗ್ತದ. ಬಟ್ ಶ್ರಮ ಭಾಳ ಬೇಕಂತ ತಿಳ್ಕೊಂಡು ಸುಮ್ ಕುಂದ್ರಕ್ ಆಗೋದಿಲ್ಲ. ಏನಾರ ಶಾರ್ಟ್ಕಟ್ ರೂಟ್ ಹುಡುಕಿ ತಮ್ಮ ತಿಳಿಸೋ ಪ್ರಯತ್ನ ಮಾಡೇನೆ, ಹೆಲ್ಪ್ ಆಗ್ತದೆ ಅಂತ ಅನ್ಕೊಂತೀನಿ. ಎಸ್, ರಿಪೀಟೆಡ್ಲಿ ನೋಡ್ರಿ, ನಿಮ್ಗೆಲ್ಲ ಅನುಕೂಲ ಆಗ್ತದೆ. ಹಂಗ ವಿಡಿಯೋಗಳು ನೋಡ್ತಾ ಇರ್ರಿ, ಸಬ್ಸ್ಕ್ರೈಬ್ ಮಾಡ್ತಾ ಇರ್ರಿ. ಆ ಕಡೆನೂ ಸ್ವಲ್ಪ ನೋಡ್ತಾ ಇರ್ರಿ. ಯಾವುದು ಅಂತಂದ್ರೆ ಬನಶಂಕರಿ ಇಂಗ್ಲಿಷ್ ಅಕಾಡೆಮಿ ಒಳಗ ಅಲ್ಲಿ ಹಾಕ್ತಿರ್ತೀನಿ, ಅಲ್ಲಿ ನೋಡ್ತಾ ಇರ್ರಿ, ಇಲ್ಲಿ ನೋಡ್ತಾ ಇರ್ರಿ. ಓಕೆ, ಕಂಟಿನ್ಯೂಸ್ಲಿ ವಾಚ್ ಮಾಡ್ರಿ, ಫ್ರೆಂಡ್ಸ್ಗಳ ಶೇರ್ ಮಾಡ್ರಿ. ಎಸ್, ಕಮೆಂಟ್ ಮಾಡ್ರಿ, ಡೌಟ್ಗಳು ಕೇಳ್ರಿ, ಕ್ವಶನ್ಸ್ಗಳನ್ನ ಆನ್ಸರ್ ಮಾಡ್ತೀನಿ. ಓಕೆ, ಎಸ್. ಅದಕ್ಕೆ ಈಗ ಮುಂದಿನ ವಿಡಿಯೋದಲ್ಲಿ ಏನು ನೋಡೋಣ್ರಿ? ಮುಂದಿನ ವಿಡಿಯೋದಲ್ಲಿ ನಾಳೆ ಬೆಳಿಗ್ಗೆ ಮಾಡ್ತೇನೆ. ನಸಗ್ನಾಕ ಮಾಡ್ಬೇಕಲ್ರಿ, 4 ಗಂಟೆಗೆ ಎದ್ದು ಮಾಡ್ಬೇಕು. ಸೌಂಡ್ ಬರಲ್ಲ, ಯಾಕಂದ್ರೆ ಸೌಂಡ್ ಬರ್ತಿರ್ತದ. ಈಗಲ್ಲೆಲ್ಲ ನೋಡ್ರಿ, ಇದು ಸೌಂಡ್ ಬರ್ಲಿಕ್ಕೆ. ಲಾಸ್ಟ್ ಒಂದು ಕ್ವಶನ್ ಉಳಿತು ಅಂತ ಅನ್ಕೋತೀನಿ. ಇದ್ಯಾವುದು ಒಂದು ಕ್ವಶನ್, ಇದು ಡೈಲಾಗ್, ಲೆಟರ್ ರೈಟಿಂಗ್. ನೆಕ್ಸ್ಟ್ ಅಯ್ಯೋ ಬೇಕಾದಷ್ಟು ಲೆಟರ್ ರೈಟಿಂಗ್ ಹಾಕಿ ನಾನು. ಲಾಸ್ಟ್ ಸ್ಪೀಚ್ ಮೇಕಿಂಗ್ ಅಂತ ಬರ್ತದ. 1 ಸ್ಪೀಚ್ ಮೇಕಿಂಗ್, 2 ಸ್ಪೀಚ್ ಮೇಕಿಂಗ್ ಹಾಕೀನಿ. ಅವನ್ನ ಹಾಕಿ ನಿಮಗೆಲ್ಲ ಹೇಳ್ತೇನೆ ತಗೋರಿ, ಅದು ಬಂದಾಗ ಹೇಳ್ತೀನಿ. ರೆಡಿ ಅದಾವ್ರಿ, ಎಲ್ಲ ರೆಡಿ ಅದಾವ, ಜಸ್ಟ್ ಅಪ್ಲೋಡ್ ಮಾಡೋದು ಅಷ್ಟೇ. ಓಕೆ, ಮುಂದಿನ ವಿಡಿಯೋ ನೋಡ್ತಾ ಇರ್ರಿ, ಹಾಕ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.